ಬಾಗಲಕೋಟೆ ಜಿಲ್ಲೆ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠ ಹುನಗುಂದವತಿಂದ ದಿನಾಂಕ ಆಗಸ್ಟ್ 22, 2025 ಸಾಯಂಕಾಲ 6 ಗಂಟೆಗೆ ವಿಜಯ ಮಹಾಂತೇಶ್ವರ ನೂತನ ಶಿಲಾಮಂಟಪದ ಉದ್ಘಾಟನೆ ಹಾಗೂ ಪ್ರವಚನದ ಮಂಗಲದ ಕಾರ್ಯಕ್ರಮ ಹಾಗೂ ಶಿವಶರಣೆ ಅಕ್ಕಮಹಾದೇವಿರ ದೇವಸ್ಥಾನದ ಉದ್ಘಾಟನೆಯು ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀ ಗುರು ಮಹಾಂತ ಸ್ವಾಮಿಗಳು ಹಾಗೂ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಸೇರಿ ಇತರೆ ಹರ ಗುರುಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಹುನಗುಂದ ಪಟ್ಟಣದ ಬಸವಮಂಟಪದ ಆವರಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶ್ರೀಗವಿಸಿದ್ದೇಶ್ವರ ಶ್ರೀಗಳು ಭಕ್ತರ ಪುಷ್ಪವೃಷ್ಟಿಯ ಸ್ವಾಗತದೊಂದಿಗೆ ನೂತನ ಶಿಲಾಮಂಟಪ ಮತ್ತು ಶಿವಶರಣೆ ಅಕ್ಕಮಹಾದೇವಿಯರ ದೇವಸ್ಥಾನವನ್ನು ಉದ್ಘಾಟಿಸಿದರು. ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರವಚನಕಾರರಾದ ಶ್ರೀಶರಣ ಬಸವಪ್ಪಗಳು ಪುರಾಣ ಮಂಗಲ ಪಠಿಸಿದರೆ, ದಿವ್ಯ ಸಾನ್ನಿಧ್ಯ ಮತ್ತು ಸಾನ್ನಿಧ್ಯ ವಹಿಸಿದ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ ನೂತನ ಶಿಲಾಮಂಟಪದ ನಿರ್ಮಾಣಕ್ಕೆ ಶಿವನಾಗಪ್ಪನವರು ಹಾಗೂ ಶ್ರೀಗವಿಸಿದ್ದೇಶ್ವರ ಶ್ರೀಗಳು ಕೊಟ್ಟ ಕೊಡುಗೆಗಳು ಪ್ರಸ್ತಾಪವಾದವು. ನಂತರ ಗವಿಸಿದ್ದೇಶ್ವರ ಶ್ರೀಗಳು ಆಶೀರ್ವಚನದಲ್ಲಿ ಮನುಷ್ಯನ ಬದುಕಿಗೆ ಪರಿಪೂರ್ಣತೆಯ ಬೆಲೆ ಬರಬೇಕೆಂದರೆ ತನ್ನಾಂತರಂಗದೊಳಗೆ ಸಂತೋಷ ಸಮಾಧಾನ ತುಂಬಿಕೊಂಡು ತಂದೆ ತಾಯಿಗಳಿಗೆ ಗೌರವಿಸುವ ಹಾಗೂ ಸೊರಗುವ ಶರೀರ ಮತ್ತು ಕರಗುವ ಸಂಪತ್ತಿನ ದುರಾಸೆಯಿಂದ ವಿಮುಖರಾಗಿ ನೈಸರ್ಗಿಕ ಹಾಗೂ ದೈವೇಚ್ಛೆಯ ಬದುಕು ನಿಮ್ಮದಾಗಲೆಂದು ಕಿವಿಮಾತು ಹೇಳಿದರು. ನಂತರ ಸಾವಿನ ದವಡೆಯಲ್ಲಿ ಶ್ರೀಮಂತ ಮತ್ತು ಬಡವನೆಂಬ ಭೇದಭಾವವಿಲ್ಲ. ಹಾಗಾಗಿ ಬರುವ ಸಂಕಟ ಸಮಸ್ಯೆಗಳನ್ನು ಒಪ್ಪಿ ಅಪ್ಪಿ ನಡೆದಾಗ ಕುಟುಂಬ ಮತ್ತು ಸಮಾಜದ ಅವಿನಾಭಾವ ಸಂಬಂಧಗಳು ಗಟ್ಟಿಯಾಗಿ ಉಳಿಯುತ್ತದೆ ಎಂದು ಪ್ರತಿಪಾದಿಸಿದರು. ನಂತರ ಮನುಷ್ಯನ ಸರ್ವಸಂಕಟ ದುಃಖ ದುಮ್ಮಾನಗಳ ನಿವಾರಣೆಗೆ ಶ್ರೀಯಲ್ಲಮ ಪ್ರಭುಗಳ ಸಂತ ಜೀವನದ ದೃಷ್ಟಾಂತ ಹಾಗೂ ಅಧ್ಯಾತ್ಮಶಕ್ತಿಯ ಮಹತ್ವವನ್ನು ಉಲ್ಲೇಖಿಸುತ್ತಾ ದುಡ್ಡಿನಿಂದ ಮನುಷ್ಯ ದೊಡ್ಡವನಾಗದೆ ಮನುಷ್ಯನ ಅಂತರಂಗದಲ್ಲಿರುವ ಹೊಯ್ದಾಟಗಳು ಹೋಗಲಾಡಿಸಿ ಒಳ್ಳೆಯ ಭಾವನೆಗಳ ಬದಲಾವಣೆಗೆ ಮಾಡಿಕೊಂಡ ಸಂಕಲ್ಪವೇ ದೊಡ್ಡವನನ್ನಾಗಿಸುತ್ತದೆ. ಆ ಬೆನ್ನಲೆಯಲ್ಲಿ ಆಧ್ಯಾತ್ಮಜ್ಞಾನ ಶಕ್ತಿಯಿಂದ ನಿಮ್ಮ ಚಿತ್ತವನ್ನು ಶುದ್ಧೀಕರಿಸುವ ಕೆಲಸವು ನಿಮ್ಮದಾಗಲೆಂದು ಶುಭ ಹಾರೈಸಿದರು. ನಂತರ ಸನ್ಯಾಸಿ ಸಂತರ ಸಂತೋಷ ಮತ್ತು ನೆಮ್ಮದಿಯು ಶ್ರೀಮಂತಿಕೆ ಸಂಪತ್ತಿನಿಂದ ದೊರೆಯದು, ಅದು ಭಕ್ತರ ಹೃದಯದಲ್ಲಿ ಗುರು ಎಂದು ಕರುಣಾಭಕ್ತಿಯಿಂದ ನೀಡಿದ ಸ್ಥಾನವೇ ದೊಡ್ಡ ಶ್ರೀಮಂತಕೆಯಾಗಿರುತ್ತದೆ. ಹಾಗಾಗಿ ಸಂತರು ಸನ್ಯಾಸಿಗಳು ಸಹ ಅದೇ ಬಯಸುವುದಾಗಿದೆ. ಆದ ಕಾರಣ ಸದಾ ಭಕ್ತರ ಹೃದಯದಲ್ಲಿ ನಮಗೆ ಸ್ಥಾನ ದೊರಕಲು ಶ್ರೀವಿಜಯ ಮಹಾಂತೇಶರ ಕೃಪೆ ನಿಮ್ಮ ಮೇಲರಿಲೆಂದು ಆಶೀರ್ವಚನ ಮಾಡಿದರು. ನಂತರ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ದಾನಿಗಳಿಗೆ ದಾಸೋಹಿಗಳಿಗೆ ಸನ್ಮಾನ ಜರುಗಿತು. ಏತನ್ಮಧ್ಯೆ ಕಾರ್ಯಕ್ರಮದಲ್ಲಿ ವಿಮವಿವ ಸಂಘದ ನಿರ್ದೇಶಕರಾದ ಈರಣ್ಣ ಬಲೋಟಗಿರು ವೇದಿಕೆ ಹಂಚಿಕೊಂಡರೆ, ಉಪನ್ಯಾಸಕರಾದ ಶ್ರೀಮತಿ ನಾಗರತ್ನ ಕಡಬಗೇರಿ ಮತ್ತು ಶಿಕ್ಷಕರಾದ ಸಂಗಮೇಶ ಹೊಲ್ದೂರರು ನಿರೂಪಿಸಿದರು. ಹಾಗೂ ಅತಿಥಿಗಳಾಗಿ ಇತರೆ ಶ್ರೀಗಳು ಹಾಗೂ ಡಾಕ್ಟರ್ ಮಹಾಂತೇಶ ಕಡಪಟ್ಟಿ ತಾಲೂಕು ಪಂಚಾಯತ ಕಾರ್ಯನಿರ್ವಾಹಕರಾದ ಮುರಳೀಧರ ದೇಶಪಾಂಡೆ ವೇದಿಕೆ ಅಲಂಕರಿಸಿದ್ದರು. ಹಾಗೂ ಹುನಗುಂದ ಪಟ್ಟಣದ ಗುರುಹಿರಿಯರಾದ ಸಂಗಣ್ಣ ಚಿನವಾಲರ, ರಾಮನಗೌಡ ಬೆಳ್ಳಿಹಾಳ, ಕಿಡಿಯಪ್ಪ ಹೂಲಗೇರಿ ಸೇರಿದಂತೆ ಸಮಸ್ತ ಶ್ರೀ ವಿಜಯ ಮಹಂತ ಸ್ವಾಮಿಗಳ ಸಹಸ್ರಾರು ಸಂಖ್ಯೆಯ ಭಕ್ತರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. लिंगपति हर हर महादेव, जय मंगलम जय गुरु श्रेष्ठ हर हर महादेव। Hey.
ಶಿಲಾಮಠದ ಲೋಕಾರ್ಪಣೆ ಒಂದು ಕಾರ್ಯಕ್ರಮ ಇದೀಗ ಪೂರ್ಣಗೊಂಡಿದೆ. ಅಭಿವೃದ್ಧಿ ಹರಿಕಾರರು ಮತ್ತು ಪ್ರವಚನಕರು ಆದಂತ ಜಗತ್ತಿನ ಮತ್ತು ಶ್ರೀಮದ ದಾಸೋಹಿಗಳು ವೃಕ್ಷ ದಾಸೋಹ ಎಂಬ ಹೊಸ ಪರಿಕಲ್ಪನೆಯನ್ನೇ ಹಾಡಿರುವ ಜಲಋಷಿಗಳು ಆದ ನಡೆದಾಡಿನ ದೇವರೆಂದು ಪ್ರಖ್ಯಾತರಾಗಿರುವ ಶ್ರೀ ಅಭಿನವ ಜಗಸಿದ್ದೇಶ್ವರ ಮಹಾಸ್ವಾಮಿಗಳು ಜಗಸಿದ್ದೇಶ್ವರ ಸಂಸ್ಥಾನ ಕೊಪ್ಪಳ ಇವರನ್ನು ಸಹಿತ ಶ್ರೀಮಠದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಸಭಾ ಅಧಿಪತಿಯಾದ ಅನ್ನ ವಿಜಯ ಮಾಂತೇಶ್ವರ ಮಠದ ಯಾವ ರೀತಿಯಾಗಿ ಬಂದಿತ್ತು, ಸ್ವಲ್ಪ ಸಮಯದ ಅಭಾವದ ಮೂಲಕ ಶ್ರೀಗಳು ಈಗಾಗಲೇ ಒಂದು ತಿಂಗಳ ನಿರಂತರ ನಮ್ಮಲ್ಲಿ ಏನ ಮಹಂತ ಶಿವರಿಗೆ ಕುರಿತು ಒಂದು ಪ್ರವಚನ ಹೇಳ್ಯಾರ. ಅದರೊಳಗ ಶ್ರೀ ವಿಜಯ ಮಾಂತೇಶ್ವರ ನಡೆದು ಬಂದ ಹಾಗೆ ಶ್ರೀ ವಿಜಯ ಮಾಂತೇಶ್ವರ ಯಾವಾಗ ಸ್ಥಾಪನೆ ಆಯಿತು, ಶ್ರೀ ವಿಜಯ ಮಾಂತೇಶ್ವರ ಪಾವಡಗಳು ಯಾವ ರೀತಿ ನಡೆದು ಅಂತ ಹೇಳ್ಯಾರ. ಆ ವಿಷಯ ಕುರಿತು ತಮ್ಮೆಲ್ಲರಿಗೆ ಮಾಹಿತಿ ಅಂತ ಹೇಳಿ ಎರಡು ಮಾತು ಮುಗಿಸ್ತು. ಇಂದಿನ ಈ ಸಮಾರಂಭದ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಪೂಜೆ ಪ್ರಥಮದಲ್ಲಿ ಗುಂಡೂರಾವ್ ದೇಶಪಾಂಡೆ ಇವತ್ತು ಪೂಜ್ಯ ಮಹಾಸ್ವಾಮಿಗಳವರ ಅಂತಿಮ ಅಧ್ಯಾಯ ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಂದು ಕೊನೆ ಅಂತ ಬರ್ತದೆ. ಮಹಾತ್ಮರಿಗೂ ಕೊನೆ ಆಯ್ತು, ಆದ್ರೆ ದೇವರ ಕೊನೆ ಆಯ್ಕೆ ಹೊರತು ಆ ಚೈತನ್ಯ ಇವತ್ತಿಗೂ ಕೂಡ ಉಳ್ಕೊಂಡು ನಿಮ್ಮೆಲ್ಲರನ್ನು ಕಟ್ಟಿ ಹಾಕಿದೆ. ಅಂತಿಮ ಘಟ್ಟವನ್ನು ಕುರಿತು 4 ಮಾತುಗಳನ್ನ ಆಡ್ಲಿಕ್ಕೆ ನೀವೆಲ್ಲರೂ ಸುಮ್ಮನೆ ಕುಂದಿರ್ತೀರಿ ಅಂದ್ರೆ, ನೀವೆಲ್ಲರೂ ಕೆಲಸ ಮಾಡ್ತೀರಿ ಅಂದ್ರೆ 5 ತಾಸನ್ನ ಮುಗಿಸ್ತೀವಿ. ವಿಜಯ ಮಹಾಂತ ಶಿವಯೋಗಿಗಳವರು 100 ಚಾರಿತ್ರಿಕ ಘಟನೆಗಳನ್ನು ಕೇಳಿದ್ವಿ. ವಿಜಯ ಮಹಾಂತ ಸ್ವಾಮಿಗಳವರು ಬದುಕಿದ್ದಾಗ ಭಾರತ ದೇಶ ಬ್ರಿಟಿಷರ ಕೈಯಾಗಿತ್ತು, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಗ್ತಿತ್ತು, ಇಂಗ್ಲೆಂಡ್ನ ವಿಕ್ಟೋರಿಯಾ ಮಹಾರಾಣಿ ಎಲಿಜಬೆತ್ ಮಹಾರಾಣಿಯವರ ಕೈಯಾಗಿ ದೇಶ ಇತ್ತು. ಇಂತಹ ಸಂದರ್ಭದಲ್ಲಿ ಒಂದು ಕಡೆ ಸ್ವಾತಂತ್ರ್ಯದ ಕಿಚ್ಚು, ಇನ್ನೊಂದು ಕಡೆ ದೇಶಭಕ್ತಿ ಮನೆತನಗಳ ಆಡಳಿತ, ಇದೆಲ್ಲದರ ಸಂಘರ್ಷದ ಮಧ್ಯದಲ್ಲಿ
ವಿಜಯ ಮಹಾಂತ ಸ್ವಾಮಿಗಳವರು ಶರಣ ಪರಂಪರೆಯ ಜ್ಯೋತಿಯಾಗಿ ಜನಗಳಿಗೆ ತತ್ವ ಬೋಧನೆಯನ್ನು ಮಾಡ್ತಾರೆ. ಆ ಕಾಲಘಟ್ಟದಲ್ಲಿ ಬಹಳ ಅದ್ಭುತ, ಮತ್ತೆ ನೆನಪಿಸ್ಕೊಳ್ತಕ್ಕಂಥ ಕಾಲ. ಬಹಳ ಆಶ್ಚರ್ಯ, ಎಲ್ಲಿ ಮೈಸೂರು ಸೀರೆ, ಎಲ್ಲಿ ಹಾಸನ ಜಿಲ್ಲೆ, ಎಲ್ಲಿ ಸಸಿವಾಳ, ಎಲ್ಲಿ ಇಳಕಲ್ ಚಿತ್ರಗಿ ಪೀಠ, 480 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಸಸಿವಾಳದಲ್ಲಿ ಹುಟ್ಟಿದ ಮಳೆಯಪ್ಪಾಣೆ ಅನ್ನುವಂಥ ಒಂದು ಜ್ಯೋತಿ, ಅದು ಅಲ್ಲಿಂದ ಬಂದು ಅದು ಚಿತ್ತರಿಗೆ ಚಿಜ್ಯೋತಿಯಾಗಿ ಬೆಳಗ್ತಕ್ಕಂದ್ರೆ ಬೆಟ್ಟದ ನೆಲ್ಲಿಕಾಯಿಗೂ ಸಮುದ್ರದ ಉಪ್ಪಿಗೂ ಎತ್ತರವಿರ್ತಕ್ಕಂಥವಯ್ಯ. ವಿರಕ್ತ ಪರಂಪರೆ ಹುಟ್ಟಿನಿಂದ ಬರುವಂಥದ್ದಲ್ಲ, ಸಾಧನೆಯಿಂದ ಬರುವಂಥದ್ದಲ್ಲ ಅಂತಕ್ಕಂಥ ಸಾಧಿಸಿ ತೋರಿಸಿದವರು ವಿಜಯ ಮಹಾಂತ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಇಂಥ ಪೂಜ್ಯ ಮಹಾಸ್ವಾಮಿಗಳವರು ಎಂತೆಂಥ ಬದುಕನ್ನು ಕಾಳವರು. ಜೀವನದಲ್ಲಿ ಅವರು ಎಷ್ಟು ಕಟ್ಟನಿಟ್ಟಾದ ಆಚರಣೆಗಳನ್ನು ಮಾಡಿದರು. ಶೀಲಾ ಬಳಕೆ ಇತ್ತು, ಅವ್ರದ್ದು ಕಟ್ಟಮಡಿ ಇತ್ತು. ಪೂಜ್ಯ ಗುರುಗಳು ಬಾಂಬ್ ಕಟ್ಟಾಗ ಅಟ್ಟ ಜಳಕ. ನಿನ್ನ ಒಂದು ಘಟನೆ ಕೇಳಿದ್ರೆ ಅವ್ರು ಮಹಾ ಯತಿಶ್ರೇಷ್ಠ ಯಾರು ಅಂದ್ರೆ ಅದು ಇಳಕಲ್ಲದ ವಿಜಯ ಮಹಾಂತ ಶಿವಯೋಗಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅಂತ ಮಹಾಸ್ವಾಮಿಯ ಬೆಳಕಿನೊಳಗ ಇವತ್ತು ಇದೇ ಮಠದಾಗ ಅವರು ವಸ್ತಿ ಮಾಡ್ಯಾರ. ಈ ಮಠದಾಗ ಅಲ್ಲಿ ಏನು ಸಾಲಿ ಕಟ್ಟಿದ ಇವತ್ತು ಬೃಹದಾಕಾರದ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡುವುದರ ಮುಖಾಂತರ ಕೊಪ್ಪಳದ ಪೂಜ್ಯರೇ ಆ ಶ್ರೀಮಠವನ್ನು ಕಟ್ಟಲಿಕ್ಕೆ ಕಾರ್ಯಕರ್ತರನ್ನ ಕಲ್ಲು ಕುಟಿಕರನ್ನ ಕಳಿಸಿಕೊಟ್ಟವರು ಅವರೇ. ಇವತ್ತು ಆ ಮಠದ ಆಯಾಪಾಯ ಆಗಲಿಕ್ಕೆ ಕೊಪ್ಪಳದವರೇ ಕಳಿಸಿಕೊಟ್ಟರು, ತಾಕೀತು ಮಾಡಿದ್ರು. ಅದನ್ನು ನಿಂತು ಮಾಡಬೇಕು. ನಮ್ಮ ಮಠ ಬೇರೆಲ್ಲ, ಆ ಮಠ ಬೇರೆಲ್ಲ, ಬಹಳ ಚೆನ್ನಾಗಿ ಮಾಡ್ಬೇಕಂತ ಹೇಳಿದ್ರು. ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ವಿಜಯ ಮಹಾಂತೇಶ ಶಿಲಾಮಂಟಪ, ನೂತನವಾದಂಥ ಶಿಲಾಮಂಟಪ. ಇದನ್ನು ನಮ್ಮ ಶಿವನಾಗಪ್ಪನವರು ಇದನ್ನು ಕಟ್ಟಿಸ್ಬೇಕು ಅನ್ನೋಂಥ ಒಂದು ಸತ್ಯ ಸಂಕಲ್ಪ ಅವರಿಗೆ. ಕಲ್ಲಿಂದ ಮಾಡಬೇಕು ಅಂತಂದಾಗ, ಮತ್ತು ಕಲ್ಲಿಂದ ಮಾಡ್ಬೇಕಂತಂದ್ರೆ ಒಳ್ಳೆ ಒಬ್ಬ ವಿಶ್ವಾಸಿಕವಾದಂಥ ಕಲ್ಲು ಕೆಲಸ ಮಾಡೋರು ಬೇಕಾಗಿತ್ತು. ಅದಕ್ಕೆ ನಮ್ಮ ಶಿವನಾಗಪ್ಪನವ್ರು ಏನಂದ್ರು, ಕೊಪ್ಪಳದ ಅಪ್ಪಗಳು ಎಲ್ಲ ಕಲ್ಲಿನ ಕೆಲಸನ ಮಾಡಿಸ್ತಾರೆ. ಅವ್ರಂತೇಳಿ ಬಹಳ ಜನ ಇರ್ತಾರೆ. ಈಗ ಇಡೀ ಮಠ ಕಲ್ಲಿಂದ ಮಾಡ್ಯಾರ ಅವರು. ಅದಕ್ಕೆ ಕೊಪ್ಪಳದ ಅಪ್ಪಗಳು ಅಂತೇಳಿ ಹೋಗಿ ಒಬ್ಬ ಚಲೋ ಸಿಲೆ ಕೆಲಸ ಮಾಡೋದು ನೋಡ್ರಿ ಅಂತ ಹೇಳಿ ಬರೋಣ್ರಿ ಅಂತ. ಭಾಳ ಚಲೋ ಆಯ್ತು, ಹೋಗಿ ಬರ್ರಿ ಅಂತ ಹೇಳ್ಕೊಂಡು ಹೇಳಿ ನಾನು ಫೋನ್ ಮಾಡಿ ಅಪ್ಪ ಅವರಿಗೆ ವಿನಂತಿ ಮಾಡಿಕೊಂಡೆ ಬರಲಿ ಅಂತಂದು. ಆ ನಂತರ ಮರಿಯಪ್ಪ ಅನ್ನೋ ಫೋನ್ ಕರೆಸಿ, ನೋಡಪ್ಪ ಅದು ನಮ್ಮ ಮಠ ಐತಿ, ನಮ್ಮ ಮಠದ ಹೆಂಗೆ ಕೆಲಸ ಮಾಡಿ ಅದನ್ನ ನಮ್ಮ ಮಠನ ಐತಿ, ಅದ್ರಾಗ ಚಂದ ಕೆಲಸ ಮಾಡಬೇಕು ಅಂತ ಅವನಿಗೆ ಅಪ್ಪಣೆ ಮಾಡಿ ಇಲ್ಲಿ ಕರೆಸಿದ್ರು. ಅವನಿಗೆ ಗಟ್ಟುಮುಟ್ಟಾಗಿ ಹೇಳಿದ್ರು, ಅದು ನಮ್ಮ ಮಠನ ಐತಿ, ನೀವು ಹೆಂಗೆ ಮಾಡಿ 70 ಕೇಳಿದ ಶಿವನಾಗಪ್ಪನವರು ಇದು ಅಂತಂದ್ರೆ ನನಗೆ ಭಯ ಸ್ವಲ್ಪ. ಏನು ಭಯ ಅಂತಂದ್ರೆ, ಶಿವನಾಗಪ್ಪನವ್ರ ಮಠದಾಗ ರೊಕ್ಕ ಭಾಳ ಕಡಿಮೆ ಅದು, ಒಂದು 7 ಲಕ್ಷ ರೂಪಾಯಿ ಕೊಟ್ಟು 65-70 ಲಕ್ಷ ಅಂದ್ರೆ ಮತ್ತೆ ಹೆಂಗೆ ಹೊಂದಿಸೋದ್ರಿ ಅಂತ ಕೇಳಿದೆ ನಾನು. ಅವ್ರಿಗೆ ಕಿವಿಯಾಗ ಬಂದು ಅಲ್ಲೇ ಕುಂತಿದ್ದೆ, ಕೇಳಿದೆ. ಶಿವನಾಗಪ್ಪನವ್ರು ಎಷ್ಟು ಚಂದ ಹೇಳಿದ್ರು ನನಗೆ, ಬುದ್ಧಿ ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಅಂದ್ರೆ. ಪ್ರಾರಂಭ ಮಾಡೋದು ವಿಜಯ ಮಹಾಂತೇಶನ ಹೆಸರು ಹೇಳ್ಕೊಂಡು ಪ್ರಾರಂಭ ಮಾಡೋದು ನಮ್ಮ ಕೆಲಸ, ಮುಗಿಸೋದು ವಿಜಯ ಮಹಾಂತೇಶನ ಕೆಲಸ. ನೀವು ಚಿಂತೆ ಮಾಡಬೇಡ್ರಿ ಅಂತ. ಆಯ್ತು ಆಯ್ತು, ಅದು ಖಂಡಿತವಾಗಿ ನೆರವು. ಅಷ್ಟು ಕರುಣಾಮೂರ್ತಿ ಅವರು, ಕರುಣೆಯ ಸಾಗರ ಅವರು. ಯಾರಾದರೂ ಕಣ್ಣೀರು ಹಾಕಿಬಿಟ್ರೆ ವಿಜಯ ಮಹಾಂತೇಶ ಅಂತ ಹೇಳಿ 100% ಆತಷ್ಟು ನಿವಾರಣೆ ಆಗೈತಿ. ಇವತ್ತಿಗೂ ಆತಷ್ಟು. ಅದು ನಮಗೆ ಅತ್ಯಂತ ಅನುಭವದ ಮಾತೈತಿ. ಅದಕ್ಕೆ ಅವ್ರು ಎಂದೆಂದು ಲಿಂಗೈಕ್ಯರಾಗಿಲ್ಲ. ದೊಡ್ಡ ಜಾಗಕ್ಕೂ ಅದೇ ಸ್ವರೂಪ, ಅದೇ ಅವತಾರ. ಅದಕ್ಕೆ ಅವ್ರು ಎಂದೂ ಲಿಂಗೈಕ್ಯರಾಗಿಲ್ಲ, ಲಿಂಗೈಕ್ಯ ಆಗಂಗಿಲ್ಲ. ನಾವು ನೀವು ಲಿಂಗೈಕ್ಯರಾಗ್ತೀವಿ, ಆದ್ರೆ ಅವ್ರು ಮಾತ್ರ ಸದಾಕಾಲ ಇರ್ತಾರೆ. ಅದಕ್ಕಾಗಿ ಅಂಥ ಮಹಾ ತಪಸ್ವಿಗಳ ಒಂದು ನಾವೆಲ್ಲ ಭಕ್ತರಾಗ್ಯವಲ್ಲ, ಇದಕ್ಕಿಂತಲೂ ಒಂದು ಸೌಭಾಗ್ಯ ಇನ್ನೇನೈತಿ. ಅದಕ್ಕಾಗಿ ಇವತ್ತಿನ ದಿವಸ ಆ ಶಿಲಾಮಂಟಪ ನಿರ್ಮಾಣಕ್ಕಾಗಿ ಅತ್ಯಂತ ಮುತುವರ್ಜಿಯನ್ನು ವಹಿಸಿ ಮತ್ತು ಆ ಶಿಲಾಮಂಟಪ ಪೂರ್ಣ ನಿರ್ಮಾಣ ಆಗಮಟನು ಅದನ್ನು ಹೆಂಗೆ ಮಾಡಬೇಕಾ, ಏನು ಕಣಪ ಅಂತ ಮರ್ಯಾದನ್ನು ಕೇಳ್ಕೊಂತ ಇದ್ದಂಥವರು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು, ಕೊಪ್ಪಳದ ಅಪ್ಪಗಳು. ಅವ್ರ ಮಠದ ಮೇಲೆ ಎಷ್ಟು ಕಾಳಜಿ ಐತೆ ಅಷ್ಟು ಕಾಳಜಿ ಈ ಶಿಲಾಮಂಟಪ ಕಟ್ಟುವಂತ ಪೂರ್ತಿ ಕೇಳ್ತಿದ್ರು. ನಾವು ಆ ಮರ್ಯಾಪಲ್ಲದ ಹೆಂಗೆ ಮಾಡೋದಪ್ಪ ಅಂತ ಕೇಳ್ತಿದ್ರು. ಈ ಕಾಳಜಿಯಿಂದ ಕೇಳಿದ್ರು. ಅವರಿಂದ ಉದ್ಘಾಟನೆ ಆಗಬೇಕು ಅನ್ನೋದು ಎಲ್ಲರ ಅಪೇಕ್ಷೆ. ಅದಕ್ಕೆ ಅಪ್ಪುಗಳು ಭಕ್ತರ ಎಲ್ಲ ಅಪೇಕ್ಷೆಯನ್ನು ಅದಕ್ಕೆ ಭಕ್ತರ ಮನಸ್ಸಿಗೆ ನೋವು ಆಗಲಾರ್ದಂಗೆ ಅವ್ರ ಅಪೇಕ್ಷೆ ಐತಿ, ನೋವು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಮುಂದೆ ಒಂದು ವಚನ ಹೇಳಿದ್ರು.
ಸಂಗನ ಶರಣರ ಮನನೊಂದರೆ ಅವನು ಬೆಂದಿನಯ್ಯ ಅಂತ ಹೇಳುವ ವಚನ ಹೇಳಿದ್ರು ನನಗೆ ಒಮ್ಮೆ. ಅದಕ್ಕೆ ಶರಣರನ್ನು ಆಗಬಾರ್ದು, ಮನಸ್ಸಿನೂ ಆಗಬಾರ್ದು ಅಂತ ತಿಳ್ಕೊಂಡೇವಿ. ಅವರು ಜನ ಬದುಕಿನ ಮನುಷ್ಯಕನ ಕರೆಕ್ಟ್ ಟೈಮ್ ಬಂದ್ಬಿಟ್ರು, ಅದಕ್ಕೂ ಯಾರನ್ನು ಕಾಸ್ಬೇಕು. ಅದಕ್ಕಾಗಿ ಜನರ ಮನಸ್ಸಿನೂ ಆಗಬಾರ್ದು, ಅಪೇಕ್ಷೆಯನ್ನು ಉಪೇಕ್ಷೆ ಮಾಡಬಾರ್ದು ಅನ್ನೋದ ಕಾರಣಕ್ಕಾಗಿ ಅವರು ಎಷ್ಟು ಕೆಲಸಗಳು ಅವ್ರಿಗೆ ಒಂದು 5 ನಿಮಿಷ ಪುಸಕ್ಕಿಲ್ಲ. ಹಂಗ ಆ ವಿಶ್ವ ಪ್ರೇಮ ಯಾರಿಗೆ ಬರಬೇಕು ಅಂತಂದ್ರೆ ಶಿವಯೋಗವನ್ನು ಸಾಧಿಸಿದಂತ ಮಹಾಪುರುಷರಿಗೆ ಆ ವಿಶ್ವ ಪ್ರೇಮ ಬರಬೇಕು. ಅದಕ್ಕೆ ಅವರು ಮಾತೃ ಹೃದಯ ಅಂತಾರೆ, ಮಾತೃ ಪ್ರೇಮ ಅಂತಾರೆ, ಮಾತೃ ಸ್ವರೂಪಿಗಳು ಅಂತಾರೆ. ಅದಕ್ಕಾಗಿ ಅದು ಎಲ್ಲ ಜೀವಿಗಳನ್ನ ಅದನ್ನ ಅತ್ಯಂತ ಕರುಣೆಯಿಂದ ಪ್ರೀತಿಯಿಂದ ಕಾಣುವಂತ ಯಾರ ಮೇಲೂ ದ್ವೇಷ ಇರಂಗಿಲ್ಲ, ಪ್ರತಿಕಿರಂಗಿಲ್ಲ, ಏನಿಲ್ಲ, ಎಲ್ಲರನ್ನು ತನ್ನವರಂತೆ ಕಾಣುವಂತ ಅಮರವಾದಂತ ಪ್ರೇಮ ಅದು ಶಿವಯೋಗದ ಉತ್ತುಂಗದ ಶಿಖರ. ಹಂಗ ಇವತ್ತ ಸಿದ್ದೇಶ್ವರ ಅಪ್ಪ ಅವರು ಎಲ್ಲರನ್ನೂ ಪ್ರೇಮ ಮಾಡೋರು, ಎಲ್ಲರನ್ನೂ ಪ್ರೀತಿ ಮಾಡೋರು, ಎಲ್ಲರ ಮೇಲೆ ಕರುಣೆ ಇರ್ತಾವೆ. ಆ ಪ್ರೇಮವನ್ನ ಮತ್ತ ಯೂನಿವರ್ಸಲ್ ಎಲ್ಲಿ ಕಾಣ್ತೀವಿ ಅಂತಂದ್ರೆ ಇವತ್ತು ಕೊಪ್ಪಳದ ಸಿದ್ದೇಶ್ವರ ಅಪ್ಪಗಳಲ್ಲಿ ನಾವು ಕಾಣ್ತೀವಿ. ಅವ್ರು ಹಿಡಿಬೇಡ್ರಿ ಆಗತ್ತೆ. ಅದಕ್ಕಾಗಿ ಹೊರಗೆ ಬಂದು ಒಂದು ಬಾಗಿಲ ಹಾಕೊಳ್ಳಿ, ಮುಂದೆ ಒಳಗೆ ಯಾರನ್ನು ಬಿಡಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ಗಟ್ಟಿ ಬಿಡಬೇಡ್ರಿ, ಯಾರು ಒಳಗೆ ಹೋಗ್ಬೇಡ್ರಿ. ಎಲ್ಲ ಕಾರ್ಯಕ್ರಮ ಮುಗಿದ್ಮ್ಯಾಗ ಅದರ ಆಶೀರ್ವಚನ ಆದ್ಮ್ಯಾಗ ನೀವು ಹೋಗಿ ನಮಸ್ಕಾರ ಮಾಡ್ಕೊಂಬರ್ರಿ. ಈಗ ಯಾರು ಹೋಗ್ಬೇಡ್ರಿ. ನಮಸ್ಕಾರ ಮಾಡೋರು ಇದ್ರಂದ್ರ ಅಲ್ಲಿ ಇದು ಮಾಡ್ಯಾರ, ಕಟಂಚಿನಿ ಮಾಡ್ಯಾರ, ಆ ಕಟಂಚಿನಿ ಒಳಗನ ನೀವು ಆ ದರ್ಶನ ಮಾಡ್ಕೊಡ್ರಿ. ಈ ಬದುಕಿಗೆ ಬೆಲೆ. ಬದುಕು ಯಾವುದರಿಂದ ಪರಿಪೂರ್ಣ ಆಗ್ತದೆ? ಏನನ್ನ ಈ ಬದುಕಿನಲ್ಲಿ ನಾವು ತುಂಬಿ ಬದುಕಬೇಕು, ನಡಿಬೇಕು. ಈಗೊಂದು ಮನೆ ಕಟ್ಟ, ಮನಿ ತುಂಬಬೇಕಂತ ತಿಳ್ಕೊಂಡು ನಾವು ಸೋಫಾ ಸೆಟ್ ತಂದೀವಿ, ಫ್ರಿಜ್ ತಂದೀವಿ, ಟ್ರೆಜರಿ ತಂದೀವಿ, ಡೈನಿಂಗ್ ಟೇಬಲ್ ಸೆಟ್ ತಂದೀವಿ, ಏನೇನೋ ವಸ್ತುಗಳನ್ನು ಇಟ್ಟಿವಿ. ನೀವು ಮನೆಯೊಳಗ ಎಷ್ಟೇ ಕಿಮ್ಮತ್ತಿನ ಒಂದು 40-50 ಲಕ್ಷ ರೂಪಾಯಿ ಕೊಟ್ಟು ಎಷ್ಟೇ ಸಾಮಾನು ತಂದಿಟ್ಟರು ಮನಿ ಖಾಲಿ ಖಾಲಿ ಇರ್ತೈತಿ. ಮನಿ ತುಂಬುವುದಿಲ್ಲ, ಮನಿ ಸಾಮಾನುಗಳಿಂದ ತುಂಬುವುದಿಲ್ಲ. ಮನಿ ತುಂಬಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ. ಸುಮ್ಮನೆ 1 ರೂಪಾಯಿ ಕೊಟ್ಟು ತಂದು ಒಂದು ಮಣ್ಣಿನ ಪಣತಿ ದೀಪ ಹಚ್ಚಿ ಬೆಳಕು ಮನೆ ತುಂಬಿದೆ. ಜೀವನದಲ್ಲಿ ಮನೆಗೆ ಯಾವುದರಿಂದ ಬೆಲೆ, ಬದುಕಿಗೆ ಯಾವುದರಿಂದ ಬೆಲೆ ಅಂದರೆ ಸಂಪತ್ತಿನಿಂದ ಬದುಕಿಗೆ ಬೆಲೆ ಇಲ್ಲ. ಮನೆಯೊಳಗಿರುವ ಸಂಪತ್ತಿನಿಂದ ಬದುಕಿಗೆ ಬೆಲೆ ಇಲ್ಲ, ಮನದೊಳಗಿರುವ ಸಂತೋಷದಿಂದ ಬದುಕಿಗೆ ಬೆಲೆ ಬರುತ್ತದೆ. ಸಂತಾನ ಇರಬೇಕಾಗ್ತದೆ, ಅದು ಬದುಕಿಗೆ ಬೆಲೆ ತಂದು ಬರುತ್ತದೆ. ಸಮಾಧಾನದಂಥ ವಸ್ತು ಜಗತ್ತಿನೊಳಗೆ ಯಾವುದೂ ಇಲ್ಲ. ಈಗ ಯುವಕರಿರ್ತಾರೆ, ಅವು ಹುಡುಗರು ಏನಂತಿರ್ತಾವಂದ್ರೆ ಮನ್ಯಾಗ ನಮ್ಮ ಅಪ್ಪಂದು ಬಹಳ ಕಿರಿಕಿರಿ ಆಗೈತ್ರಿ, ಬರೇ ಬೈತಾನ, ಸಮಾಧಾನ ಇಲ್ಲ ನಮಗೆ ಅನ್ನೋದಿಲ್ಲ. ನಮ್ಮ ಅಪ್ಪಂದು ಬಹಳ ಕಿರಿಕಿರಿ ಆಗೈತೆ ಅಂತ ಹುಡುಗರು ಅಂತಿರ್ತಾರೆ. ಹೊಂದಾಣಿಕೆ ಸ್ವಲ್ಪ ತಪ್ಪದ. ಅದಕ್ಕೆ ನಾವು ಯುವಕರು ಮಕ್ಕಳು ಅರ್ಥ ಮಾಡಿಕೊಳ್ಳೋದು ಏನಂದ್ರೆ ಅಪ್ಪ ಬೈಲಿ ತಪ್ಪಲ್ಲ. ಜೀವನ ಪೂರ್ಣ ಆಗಬೇಕಾದ್ರೆ ಅವ್ವನ ಜೋಗಳಕ್ಕೆ ಎಷ್ಟು ಬೆಲೆ ಐತಿ, ಅಪ್ಪನ ಬೈಗಳಕ್ಕೂ ಅಷ್ಟೇ ಬೆಲೆ. ಎರಡೂ ಕೂಡ ಜೀವನ ಪರಿಪೂರ್ಣ. ಜೋಗಳ ಅಪ್ಪನ ಬೈಗಳ ಎರಡೂ ಸೇರಿದ್ರೆ ಪರಿಪೂರ್ಣ ವ್ಯಕ್ತಿ ಆಗ್ತಾನ. ಎರಡೂ ಕೂಡಿಬೇಕಾಗ್ತದೆ. ಸ್ವಲ್ಪ ಸಮಾಧಾನ ಬೇಕಾಗ್ತದೆ ಮನುಷ್ಯನಿಗಷ್ಟೆ. ಸಮಾಧಾನದ ಹುಡುಕಾಟದಲ್ಲಿ ನಾವೇನು ಮಾಡಿಲ್ಲ. ಎಷ್ಟು ಚಲೋ ಮನೆ ಕಟ್ಟಿರ್ತೀವಿ, ಹೊಸ ಮನೆ ಕಟ್ಟಿಸಿರ್ತೀವಿ. ಯಾರೋ ಬಂದು ಹೇಳಿದ್ರಂದ್ರೆ ಈ ದಿಕ್ಕಿಗೆ ಇದು ಇರಬಾರದು ಅಂದ್ರೆ ನಮ್ಮ ದಿಕ್ಕು ಬದಲಾಗ್ತದೆ. ಹೋದ ಕೂಡಲೇ ಇದು ಮೆಟ್ಲು ಇಲ್ಲಿರಬಾರ್ದಾಗಿತ್ತು, ಬಾಕ್ಲು ಇಲ್ಲಿರಬಾರ್ದಾಗಿತ್ತು, ಜಗಲಿ ಇಲ್ಲಿರಬಾರ್ದಾಗಿತ್ತು, ಅಡಿಗೆ ಮನೆ ಇಲ್ಲಿರಬಾರ್ದಾಗಿತ್ತು, ಬೆಡ್ರೂಮ್ ಇಲ್ಲಿರಬಾರ್ದಾಗಿತ್ತು ಅಂತ ಇವ ಅಂತಿದ್ದ. ಮನಿ ಅಂತಿತ್ತು, ನೀವು ಒಟ್ಟ ಒಳಗ ಬರಬಾರ್ದಾಗಿತ್ತು ಅಂತದ್ದು ನಿಮ್ಮ ಮಾಡಿದ್ದ ಸಮಾಧಾನ. ಎಲ್ಲಿ ಸಿಗ್ತದೆ ಸಮಾಧಾನ? ಯಾರ ಕೈಯಲ್ಲಿ ಐತಿ?
ಎಲ್ಲೋ ಹೊರಗಿನ ವಸ್ತುಗಳಿಂದ ಅಲ್ಲ, ಎದೆಯಾಗಿರ್ತೈತಿ ಸಮಾಧಾನ, ನಮ್ಮ ಕೈಯಾಗಿರ್ತೈತಿ ಅದು ಅಷ್ಟೇ. ಈಗ ಒಂದು ಕಲ್ಲು ಇರ್ತೈತಿ, ಕಲ್ಲು ಒಂದೇ ಕಲ್ಲ ಒಬ್ಬ ಸುಮ್ಮನೆ ಕಲ್ಲು ಒಡೆಯುವ ಕೈಯಾಗ ಸಿಕ್ಕಿತು ಅಂದ್ರೆ ಅದೇ ಕಲ್ಲ ಕಂಕರ ಆಗ್ತೈತಿ. ಒಬ್ಬ ಶಿಲ್ಪಿಯ ಕೈಯಾಗ ಸಿಕ್ಕರೆ ಅದೇ ಕಲ್ಲು ಶಂಕರನಾಗಿ ಪರಿವರ್ತನೆ ಆಗ್ತೈತಿ. ಹೊರಗಿಲ್ಲ, ಕಲ್ಲಿನೊಳಗೆ ಇರ್ತದೆ. ಹಂಗ ಸಮಾಧಾನ ಇರುವ ಸಾಮರ್ಥ್ಯ ಹೊರಗಿಲ್ಲ, ನಮ್ಮ ಎದೆಯೊಳಗೆ ಇರ್ತೈತಿ. ಅದಕ್ಕೆ ಮನುಷ್ಯನ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತು ಏನಾದರೂ ಇದ್ದರೆ ಅದು ಸಂತೋಷ, ಸಮಾಧಾನ ಬಹಳ ಮುಖ್ಯ. ಹೋಗ್ರಿ, ನಾವು ಇರ್ಬೇಕಂತೀವಿ ಖರೆ, ಅದು ಹಿಡ್ಕೊಡುವುದಲ್ಲ ನಮಗೆ. ಯಾರಿಗೆ ಹೇಳಿ ನಾವು ಸಮಾಧಾನ ಇರ್ಬೇಕಂತೀವಿ, ಸಂತೋಷನೇ ಇರ್ಬೇಕಂತೀವಿ. ಎದಕ್ಕರ ಶುರು ಆಗ್ತೈತಿ ಮನ್ಯಾಗ? ನಮ್ಮ ಸಮಾಧಾನ ಯಾಕೆ ತಪ್ಪು? ಸ್ವಲ್ಪ ವಿಮರ್ಶೆ ಮಾಡ್ಬೇಕಲ್ಲ. ನಮ್ಮೆಲ್ಲರ ಇಚ್ಛೆನೂ ಐತಿ ಸಮಾಧಾನ ಇರಬೇಕು, ಸಂತೋಷವಾಗಿರ್ಬೇಕು, ಮನ್ಯಾಗ ನೆಮ್ಮದಿಯಾಗಿರ್ಬೇಕು ಅಂತ ಇಚ್ಛೆ ಐತಿ. ಆದ್ರೆ ಸಮಾಧಾನ ತಪ್ಪಲ್ಲ. ಎಲ್ಲಿ ತಪ್ಪುತ್ತಿದೆ ಮನುಷ್ಯ? ಯಾಕೆ ಸಮಾಧಾನ ಕಳ್ಕೊಂಡ ಮನುಷ್ಯ? ಸಂತೋಷ ಯಾಕೆ ಹೋತು ಅಂದ್ರೆ, ಮನುಷ್ಯನಿಗೆ ದುಃಖಕ್ಕೆ ಮೂಲ ಕಾರಣ ಏನು ಅಂದ್ರೆ, ನಾ ಏನಂತೀನಿ ಅಂದ್ರೆ, ಎಲ್ಲವೂ ನನ್ನಿಚ್ಛೆಯಂತೆ ನಡಿಬೇಕು ಅಂತ ನಾನು ಅನ್ಕೊಂತೀನಿ. ನಮ್ಮ ಮನ್ಯಾಗ ಏನಾಗಿರ್ಲಿ, ನಾ ಹೇಳ್ದಂಗ ಎಲ್ಲರೂ ಕೇಳಬೇಕು, ಅಥವಾ ನನ್ನ ಇಚ್ಛೆಯಂತೆ ನಡಿಬೇಕು ಅಂತ ನಾವು ಅಂತೀವಿ. ಆದ್ರೆ ಹಂಗಿಲ್ಲ. ಇದು ಜಗತ್ತಿನೊಳಗೆ ನನ್ನಿಚ್ಛೆಯಂತೆ ಎಲ್ಲವೂ ನಡೆಯುವುದಿಲ್ಲ. ಜಗತ್ತಿನೊಳಗೊಂದು ನಿಸರ್ಗದ ಇಚ್ಛೆ ಐತಿ, ಅದಕ್ಕೆ ನಾವು ಹೊಂದಿಕೊಂಡು ಬದುಕಬೇಕಾಗ್ತದೆ. ದೇರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಮೈ ವಿಲ್ ಅಂಡ್ ದಿ ವಿಲ್ ಆಫ್ ದಿಸ್ ನೇಚರ್. ನನ್ನಿಚ್ಛೆ ಮತ್ತು ದೈವೇಚ್ಛೆ, ನನ್ನಿಚ್ಛೆ ಮತ್ತು ದೈವೇಚ್ಛೆಗಳ ಮಧ್ಯೆ ನನ್ನ ಅಂತರಂಗದೊಳಗೊಂದು ಯುದ್ಧ ನಡೆದೈತಿ. ಹೊರಗೆಲ್ಲ ಯುದ್ಧ ಅನ್ನೋದು ಒಳಗೆ ನಡೆದೈತಿ. ನಾ ಏನಂತೀನಿ, ನನ್ನ ಇಚ್ಛೆಯ ಪ್ರಕಾರ ಎಲ್ಲ ನಡಿಬೇಕಂತ ನಡೆಸೋ ಒಬ್ಬ ಡ್ರೈವರ್ ಕುಂತಾನಲ್ಲಿ, ಅವನಿಚ್ಛೆಯಂತೆ ನಾವು ನಡಿಬೇಕಾಗ್ತೈತೆ ಅಷ್ಟೇ. ಇಲ್ಲಿ ನನ್ನಿಚ್ಛೆಯಂತೆನೇ ನಡಿಬೇಕು. ನಮ್ಮ ಮನ್ಯಾಗ ನೀವು ಅನ್ನೋದಿಲ್ಲ, ನಾ ಹೇಳಿದ್ ಯಾರು ಕಿವ್ಯಾಗ ಹಾಕೊಳ್ಳೋದಿಲ್ಲ. ಅವರು ಅಂತಿರ್ತಾರೆ, ನಮ್ದು ಯಾರಿಗೆ ಕಿವ್ಯಾಗ ಹಾಕೊಂಡ್ರೆ ನಾವ್ ಇನ್ನೊಬ್ರು ಕಿವ್ಯಾಗ, ಯಾರಿಗೆ ಕಿವ್ಯಾಗ ಹಾಕೊಳಕ್ ಅವ್ರೊಳಗನೆ ಜಗ್ಗಿ ತುಂಬ್ಯಾವ. ನನ್ನ ಮಾತು ಯಾರು ಕಿವ್ಯಾಗ ಹಾಕೊಳ್ಬಲ್ರ ನಮ್ಮ ಮನ್ಯಾಗ. ನಮ್ದು ಮೇನ್ ಚಿಂತೆ ಅಂದ್ರೆ ನಮ್ಮ ಮನ್ಯಾಗ ನಂದು ಯಾರು ಕಿವ್ಯಾಗ ಹಾಕೊಳ್ಳೋದಿಲ್ರಿ ಅಂತ ನಾವು ಚಿಂತೆ ಮಾಡ್ತೀವಿ. ಚಿಂತೆ ಏನೈತಿ ಅಂದ್ರೆ, ನನ್ನ ಇಚ್ಛೆಯಂತೆ ಎಲ್ಲರೂ ನಡಿಬೇಕಂತೀವಲ್ಲ, ಇದು ಸಾಧ್ಯ ಇಲ್ಲ. ನಮ್ಮ ಇಚ್ಛೆ ಏನೈತಿ? ನಮ್ಮೆಲ್ಲರ ಇಚ್ಛೆ ಅಂದ್ರ ಒಟ್ಟ ನಮ್ಮ ಶರೀರ ಸ್ವರ್ಗಬಾರದು, ನಮ್ಮ ಸಂಪತ್ತು ಕರಗಬಾರದು, ನಮ್ಮ ಸಂಬಂಧಗಳು ಮುರಿಬಾರದು, ನಮ್ಮ ಮನ್ಯಾಗ ಯಾರಿಗೆ ಸಾವು ಬರಬಾರದು. ಇದು ನಮ್ಮ ಇಚ್ಛೆ. ಹೌದಾ? ರಿಂಕಲ್ ಬರಬಾರದು, ನನಗೆ ಯಾರು ಅಂಕಲ್ ಅನ್ನಬಾರದು. ಇವನಿಚ್ಛೆ ಒಟ್ಟ ಇನ್ನೂ ಅಂಕಲ್ ಅನ್ನಬಾರದು. ಅಂದ್ರೆ ಅವನಿಚ್ಛೆ ಏನು? ನನ್ನ ಮುಖದ ಮೇಲೆ ರಿಂಕಲ್ ಬರಬಾರ್ದು, ನನಗೆ ಯಾರು ಅಂಕಲ್ ಅನ್ನಬಾರ್ದು. ಅಂದ್ರೆ ಇನ್ನೂ ಓಣ್ಯಾಗ ಟ್ವಿಂಕಲ್ ಟಿಂಕಲ್ ಹಾಡ್ಕೊಂಡು ಆಡ್ಬೇಕಲ್ಲ. ಇದು ಸಾಧ್ಯ ಐತದಿಲ್ಲ. ಶರೀರ ಅಂದ ಮೇಲೆ ಇದು ಸ್ವರ್ಗೋದ, ಇದರ ಗುಣಧರ್ಮ ಇದೆ. ಶರೀರ ಸ್ವರ್ಗೋದೇ ಅದು. ಈಗ ನೀವು ಕುಂಬಳಕಾಯಿ ಇರ್ತೀರಿ, ಕುಂಬಳಕಾಯಿಗೆ ಬಂಗಾರದ ಕಟ್ ಹಾಕಿಟ್ಟರು ಸಹಿತ ಕೆಡುವುದು ಹೇಗೆ? ಎಷ್ಟೇ ಶ್ರೀಮಂತನಿರು ಬಡವರು ಪ್ರಶ್ನೆ ಇಲ್ಲ. ಸ್ವರ್ಗವುದು ಶರೀರದ ಗುಣಧರ್ಮ. ಇದನ್ನು ಒಪ್ಪಿ ನಡಿಬೇಕಾಗ್ತದೆ, ಹೊರತು ಇದನ್ನು ಬಿಟ್ಟು ನಡೆದ್ರೆ ಸುತ್ತ ಇಲ್ಲ. ಅದರ ಇಚ್ಛೆ ಅಂತ ನಡೆಯುವ. ನಾವು ಅಂತಿರ್ತೀವಿ, ನಮ್ಮ ಒಟ್ಟು ತೆನೆಯಲ್ಲಿ ಕೂದಲು ಬೆಳಗಾವ ಅಂತೀವಿ. ಅಲ್ಲ, ಅದು ಹಂಗೆ ಸಾಧ್ಯ ಐತೇನೆ? ನಾವು ಎಷ್ಟರ ಕಲರ್ ಹಚ್ಚಿರಿ, ನೀವು ಎಷ್ಟು ಕಲರ್ ಬಣ್ಣ ಡೈ ಹಚ್ಚಿದ್ರು ಅದು ಹಚ್ಕೊಂಡು ಬಣ್ಣ ಅಂತೀರಿ. ನೀ ಹಚ್ಕೊಂಡು ಓಣ್ಯಾಗ ಎಷ್ಟರ ಮಿರಿ ನಾ ಇರೋ ಮಟ್ಟ ಚಂದ ಐತಿ, ನಾ ಬೈಲಾದ್ಮೇಲೆ ನಿನ್ನ ಬಣ್ಣ ಬೈಲಿಗೆ ಬರ್ತೈತಿ. ಶರೀರ ಸ್ವರ್ಗತೈತಿ, ಸಂಪತ್ತ ಸರಿತಿ. ನಾವು ಎಷ್ಟು ಲಕ್ಷ್ಮಿ ಪೂಜೆ ಮಾಡಿದ್ರು ಅದು ಒಂದ್ ದಿವ್ಸ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದಲ್ಲ. ಪಾಪ ಲಕ್ಷ್ಮಿಗೆ ಎಲ್ಲರೂ ಪೂಜೆ ಮಾಡ್ತಾರೆ, ಎಲ್ಲರ ಮನೆಗೆ ಹೋಗ್ಬೇಕಲ್ಲ. ನಮ್ಮ ಮನ್ಯಾಗ ಒಬ್ಬರ ಮನೆಯಾಗ ಇರ್ಬೇಕಂತ ಹೆಂಗ್ ಸಾಧ್ಯ?
ಅಂದ್ರೆ ಒಮ್ಮೆ ಹೆಚ್ಚಿರ್ತೈತಿ, ಒಮ್ಮೆ ಕಡಿಮೆ ಇರ್ತೈತಿ. ಇದು ಹೆಚ್ಚು ಕಡಿಮೆ ಇದನ್ನು ಒಪ್ಕೋಬೇಕಂತ ಮನುಷ್ಯ. ಸಂಪತ್ತು ಸರಿಯುವುದೇ ಇದು. ಅಲ್ಲಾಕ್ಷಾತ್ರ ಮಹಾರಾಜ ಜಗತ್ತಿನ ಅತ್ಯಂತ ದೊಡ್ಡ ಮಹಾರಾಜ. ಅವರು ಗೆದಿಲಿಕ್ಕೆ ಜಗತ್ತು ರಾಜ್ಯಗಳು ಉಳಿದಿರಲಿಲ್ಲ ಅಂತ ಮಹಾರಾಜ. ಅವ ಸಾಯುವ ಸಮಯದಲ್ಲಿ ಅವ ಬರೆದ ಮಾತೇನೆಂದ್ರೆ, ಐ ಆಮ್ ಎ ಪೋರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ಐ ಆಮ್ ಎ ಪೋರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ಸಾವಿನ ದೃಷ್ಟಿಯಲ್ಲಿ ಯಾರು ಶ್ರೀಮಂತರು ಇಲ್ಲ, ಬಡವರು ಇಲ್ಲ. ನಾನು ಶ್ರೀಮಂತ ರಾಜ್ಯದ ಬಡವ ದೊರೆ. ಯಾಕಂದ್ರ ಸಾವಿನ ಸಮೀಪ ಇದ್ದಾಗ, ಸಾವಿನ ದವಡೆಯಲ್ಲಿದ್ದಾಗ ಶ್ರೀಮಂತನೂ ಅಷ್ಟೇ, ಬಡವನು ಅಷ್ಟೇ. ಯಾಕಂದ್ರೆ ಶ್ರೀಮಂತನು ಬಡವನಾಗಿಯೇ ಸಾಯಬೇಕು, ಬಡವನು ಸಹಿತ ಬಡವನಾಗಿಯೇ ಸಾಯಬೇಕು. ಇದು ಜಗತ್ತಿನ ನಿಯಮ. ಇದು ಒಪ್ಪಿಕೋಬೇಕಾಗ್ತದಲ್ಲ ನಾವು. ಕೀರ್ತಿ ವಾರ್ತೆಗಳು ಸರಿತಾವ. ಯಾರ ಹೆಸರು ಖಾಯಾಗಿದ್ದಾಗ ಹಂಗ ಉಳಿದು ಒಮ್ಮೆ ಮಾನ ಬರ್ತದೆ, ಒಮ್ಮೆ ಅಪಮಾನಗಳು ಬರ್ತವೆ, ಒಮ್ಮೆ ಸನ್ಮಾನಗಳು ನಡೀತವೆ, ಒಮ್ಮೆ ಅಪಮಾನಗಳು ನಡೀತಾವ. ಇದನ್ನು ಒಪ್ಪಿಕೊಂಡು ಬರೀ ನಡಿಬೇಕಿಲ್ಲ ಅಷ್ಟೆ. ನನಗೆ ಯಾವಾಗಲೂ ಮ್ಯಾಲ ಕುಂದ್ರಿಸ್ಬೇಕಂತ ನಡೀಲಿಲ್ಲ. ಈಗ ನೀವು ಮಸ್ತ್ ಕುರ್ಚಿ, ನಮಗೆ ಮುಂದಿನ ಸೀಟ್ ಬೇಕು, ಮುಂದಿನ ಸೀಟ್ ಬೇಕಂತ ಕುಂತಿದ್ವಿ. ಮಳಿ ಬರ್ತಿದ್ರು, ಮೂರ್ಗಲ್ಲ ಹಿಂದೆ ಸಹಿತ ಕುರ್ಚಿ ಸಿಗಲಿಲ್ಲ. ಕೊನೆಗೆ ನಿಂದಿರ್ಬೇಕಾಗ್ತದೆ. ಅಂದ್ರೆ ನಮ್ಮ ಇಚ್ಛೆಯಂತೆ ಇಲ್ಲಿ ಏನೂ ನಡೆಯುವುದಿಲ್ಲ. ಯಾವ ಕೀರ್ತಿ ದೇವರು ಕೂಡ್ಬೇಕಾಗಿತ್ತಂದ್ರೆ ಗಣಪತಿ ಪರ್ಮಿಷನ್ ತಗೊಂಡು ಉಳಿದ ದೇವ್ರು ಕೂಡ್ಬೇಕು ಮೊದಲ. ಈ ಗಣಪತಿ ಕೂಡ್ಬೇಕಾದ್ರೆ ಪೊಲೀಸರ ಪರ್ಮಿಷನ್ ತಗೋಬೇಕು. ಗಣಪತಿ ಕೂಡ್ಬೇಕಾದ್ರೆ ಪೊಲೀಸರ ಪರ್ಮಿಷನ್ ತಗೊಂಡು ಕೂಡ್ಬೇಕಾಗಿದೆ. ಅಂದ್ರೆ ದೇವಾನು ದೇವತೆಗಳ ಕೀರ್ತಿ ವಾರ್ತೆಗಳಲ್ಲಿ ಉಳಿದಿಲ್ಲ ಅಂದ ಮೇಲೆ ನಮ್ಮದೇನು ಪ್ರಶ್ನೆ ಐತೆ. ಅಂದ್ರೆ ಸಂಪತ್ತು ಸ್ವಲ್ಪ ಸರಿಯುವುದೇ ಇಲ್ಲ, ಸಂಬಂಧಗಳು ಮುರಿಯುವುದೇ. ಎಲ್ಲವೂ ಹಂಗೆ ಇರ್ತಾವ. ಒಮ್ಮೆ ಹೆಚ್ಚ, ಒಮ್ಮೆ ಕಡಿಮೆ. ಒಮ್ಮೆ ಒಬ್ಬ ಮಿತ್ರ ಇರ್ತಾನ, ಒಮ್ಮೆ ವೈರಿ ಆಗ್ತಾನ, ಒಮ್ಮೆ ಒಬ್ಬ ವೈರಿ ಆಗ್ತಾನ, ಒಮ್ಮೆ ಮಿತ್ರ ಆಗ್ತಾನ. ಇದನ್ನು ಒಪ್ಪುಕೊಳ್ಳೋದಕ್ಕೆ ಯಾಕೆ ಬಿಟ್ರು ಅನ್ನೋ ಪ್ರಶ್ನೆ ಇಲ್ಲ, ಒಪ್ಪುಕೊಳ್ಳೋದಷ್ಟೇ. ಇದು ಹೀಗೆ, ಇದು ದಿಸ್ ಇಸ್ ದಿ ವೇ ಆಫ್ ದಿ ವರ್ಲ್ಡ್. ಇದು ಜಗದ ರೀತಿ. ಬಂದಾಗ ಯಾಕಂತ ಕೇಳೋದಿಲ್ಲ, ಹೋದಾಗಲೂ ಯಾಕಂತ ಕೇಳೋದಿಲ್ಲ. ಬಂದಾಗ ಅಷ್ಟು ಪ್ರೀತಿ, ಹೋದಾಗ ಅಷ್ಟು ಪ್ರೀತಿ. ಸಂಬಂಧಗಳು ಅಂದ ಮೇಲೆ ಒಮ್ಮೆ ಹೆಚ್ಚು ಕಡಿಮೆ ನಮ್ಮ ಇಚ್ಛೆ ಏನು, ನಮ್ಮ ಒಟ್ಟು ಸಂಬಂಧಗಳು ಮುರಿಬಾರ್ದು ಅಂತೀವಿ. ಆದ್ರೆ ಜಗದ ಇಚ್ಛೆ ಹಂಗಿಲ್ಲ. ಸಂಬಂಧಗಳಂದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾವ, ಒಪ್ಪುಕೋಬೇಕಿದನ್ನಷ್ಟೇ. ಸಂಬಂಧಗಳಂದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುವುದೇ ಮೊದಲಿದ್ದಂಗೆ. ಈಗ ನೀವು ಮದುವೆ ಆಗೋದ್ರೆ ಇಲ್ಲೆಲ್ಲ ನಿಮ್ಮ ಪುರಾಣ ಕೇಳ್ರಿ. ಹಂಗ ಉಳಿದವ್ರಿಗೆ ಮೊದಲು ಹೆಂಗಿತ್ತು, ಈಗ ತೆಲಿನೋ ಬರೋದಷ್ಟೇ. ದೇಹ ಐತೆ ಅಂದ ಮೇಲೆ ಸಾವು ದಿವಸ ಬರುವುದೇ ಅಷ್ಟೇ. ಸ್ವಲ್ಪ ಹೆಚ್ಚ, ಒಂದು ಸ್ವಲ್ಪ ಕಡಿಮೆ ಅಷ್ಟೆ. ಬಂದವರೆಲ್ಲ ಇಲ್ಲೇ ಎರ್ಕೊಂತ ಹೋಗಿದ್ರ, ಹಿಂದಿನವ್ರು ಇದ್ದಿದ್ರೆ ಮತ್ತೆ ನಮಗೇನು ಜಾಗ ಸಿಗ್ತಿರ್ತೀವಿ. ದೇ ಹ್ಯಾವ್ ವೆಕೇಟೆಡ್ ದಿಸ್ ಪ್ಲೇಸ್. ನಮಗೆ ಜಾಗ ಸಿಕ್ಕೈತಿ. ಸೂನ್ ವಿ ಹ್ಯಾವ್ ಟು ವೆಕೇಟ್ ದಿಸ್ ಪ್ಲೇಸ್. ಇನ್ನೊಂದು ಸ್ವಲ್ಪ ದಿವಸಕ್ಕೆ ನಾವು ಹಂಗ ಹೋಗೋದಿಲ್ಲ ಅಷ್ಟೆ. ಸಾವು ಬರುವುದೇ ಅಷ್ಟೇ. ಸಾಕ್ರಟಿಸ್ ಅಂತ ಇದ್ದ, ಸಾಕ್ರಟಿಸ್ ಅವನ ಶಿಷ್ಯ ಇದ್ದ, ಕ್ರೇಟೋ ಅವನ ಹೆಸರು. ಸಾಕ್ರಟಿಸ್ ಒಬ್ಬ ದೊಡ್ಡ ತತ್ವಜ್ಞಾನಿ. ಅವನಿಗೆ ಹ್ಯಾಮ್ಲಾಕ್ ಅಂತ ಒಂದು ಸ್ಲೋ ಪಾಯ್ಸನ್ ವಿಷ ಕೊಟ್ಟ. ಅವನಿಗೆ ದೊಡ್ಡ ಜ್ಞಾನಿಗೆ ಸಮಾಜ ಜ್ಞಾನಿಗಳನ್ನು ಪರಿಗಣಿಸಿದ ರೀತಿ ವಿಭಿನ್ನ ಇದೆ. ಒಬ್ಬ ಜ್ಞಾನಿ, ತತ್ವಜ್ಞಾನಿ ಯಾವನ ಹೃದಯದಲ್ಲಿ ಸದಾ ಸಮಾಜ ನಂದು, ಸಮಾಜದ ಮಕ್ಕಳು ಬೆಳೆದಬೇಕು, ಸಮಾಜದ ಜನ ಜ್ಞಾನಿಯಾಗಬೇಕಂತ ಯಾವನ ಎದೆಯೊಳಗಿತ್ತೋ ಅಂಥ ಎದೆಗೆ ಸಮಾಜ ವಿಷ ಹಾಕ್ತದೆ. ಅಂಥ ಸಾಕ್ರಟಿಸ್ನಿಗೆ ಸ್ಲೋ ಪಾಯ್ಸನ್ ಹಾಕಿದ್ರು. ಹಿ ವಾಸ್ ಅಬೌಟ್ ಟು ಡೈ. ಅವನು ಈಗೋ ಆಗೋ ಸಾವಿನ ಗಳಿಗೆಯಲ್ಲಿ ಅವನ 100 ಶಿಷ್ಯರು ಅಳುತ್ತಿದ್ರು. ನಮ್ಮ ಗುರು ಸಾವಿನ ಹೆಬ್ಬಾಗಿಲನ್ನ ತಟ್ಟಲಿಕ್ಕೆ ಹೊಂಟಾನಲ್ಲ. ಅವನೊಬ್ಬ ಶಿಷ್ಯ ಕ್ರೇಟೋ ಕೇಳ್ತಾನೆ. ಶಿಷ್ಯರು ಅಳುತ್ತಿದ್ರು, ಸಾಕ್ರೆಟಿಸ್ ಗುರು ನಗುತ್ತಿದ್ದ. ಸಾವಿನ ಹೊಸ್ತಿನಲ್ಲಿದ್ದಾಗ್ಯೂ ಸಹಿತ ಇವ ನಗುತ್ತಿದ್ದ, ಶಿಷ್ಯರು ಅಳುತ್ತಿದ್ದ. ಶಿಷ್ಯ ಕ್ರೇಟೋ ಗುರುವಿಗೆ ಕೇಳ್ತಾನಲ್ಲ, ಗುರುಗಳೇ ಸಾವು ಸಮೀಪ ಐತಿ, ಇಷ್ಟು ಸಾವು ಸಮೀಪ ಇದ್ರು ನೀವು ನಗಕತ್ತಿರಲ್ಲ, ಕಾರಣ ಆ ಜ್ಞಾನಿಯ ಮಾತು ಎಷ್ಟು ಚಲೋ ಅಂದ್ರ, ಅಲ್ಲ ಸಾವಿಗೆ ಭಯ ಪಡುವ ಅವಶ್ಯಕತೆ ಏನೈತಿ ಅಂತ. ಯಾಕಂದ್ರ
ಈಗ ನಾ ಅದಿನಿಲ್ಲ, ನಾ ಇದ್ದಾಗ ಸಾವು ಬಂದಿಲ್ಲ, ಸಾವು ಬಂದಾಗ ನಾನಾ ಇರುವುದಿಲ್ಲ ಅಂದ ಮೇಲೆ ಹೆದರಿಕೆ ಭಯ ಸಾವಿಗೆ ಗೊತ್ತಿದೆ. ಮುರಿಯುವುದೇ, ಸಾವು ಬರುವುದೇ, ಈ ನಿಸರ್ಗದ ಇಚ್ಛೆಯನ್ನು ನಾವು ಒಪ್ಪಿ ಬದುಕಬೇಕಾಗ್ತೈತಿ. ನಾ ಬಯಸಿದಂಗ ಜಗತ್ತಿರಬೇಕು ಅಂದ್ರೆ ನಡೆಯುವುದಿಲ್ಲ. ಇಲ್ಲಿ ಜಗತ್ತು ನಾ ಬಯಸಿದಂತೆ ಜೀವನ ಇರಬೇಕು, ನಾ ಬಯಸಿದಂತೆ ಈ ಜಗತ್ತಿರಬೇಕು ಅನ್ನೋದು ತಲೆಯಾಗದ ಮರದ ತೆಗಿಬೇಕು ಇರುವುದಿಲ್ಲ. ನಾವು ಬಯಸಿದ್ದು ಈ ಜಗತ್ತಿನಲ್ಲಿ ಸಿಗುವುದಿಲ್ಲ, ನಾವು ಬಯಸಿದ್ದು ಈ ಜಗತ್ತಿನಲ್ಲಿ ಸಿಗುವುದಿಲ್ಲ, ಬಯಸಿದಷ್ಟು ಸಿಗುವುದಿಲ್ಲ, ಬಯಸಿದಂಥದ್ದು ಸಿಗುವುದಿಲ್ಲ, ಬಯಸಿದವರು ಸಿಗುವುದಿಲ್ಲ, ಮತ್ತೆ ಸಿಕ್ಕವರು ನಾವು ಬಯಸಿದಂಗಿಲ್ಲ. ಇದು ಜಗತ್ತಿನ ನಿಯಮ. ಇಟ್ಟಿಗೆ ತಿಳ್ಕೋಬೇಕು. ಯಾವುದು ನಿಸರ್ಗದ ಇಚ್ಛೆ ಈಗಿದೆ ಅದಕ್ಕೆ ನಾವು ಹೊಂದಿಕೊಂಡು ನನ್ನ ಜೀವನ ಕಟ್ಕೋಬೇಕಂತ ಅವನೇ ಸಂತೋಷ. ಇದನ್ನೇ ಕಲಿಯುವುದಿಲ್ಲ ಅಷ್ಟೇ. ಅಧ್ಯಾತ್ಮ ಅಂದ್ರೆ ಏನಲ್ಲ. ಅಧ್ಯಾತ್ಮ ಅಂದ್ರೆ ಇದು ಹಿಂಗ ಇರ್ಬೇಕನ್ನೋ ತಿಳಿಯಾಗಿನ ತೆಗೆದಷ್ಟೇ. ಇದು ಹಿಂಗ ಇರ್ಬೇಕನ್ನೋ ತಿಳಿಯಾಗಿನ ತೆಗೆದು ತಲೆ ಖಾಲಿ ಮಾಡ್ಕೊಳ್ಳೋದು ಅಧ್ಯಾತ್ಮ. ನಾವೇನ್ ತಿಳ್ಕೊಂಡಿವಿ, ಇಲ್ಲಿ ಏನಾರ ಹೇಳ್ತಾರ ಬಹಳ ವಿಷಯ ತಗೊಂಡು ತಲೆಯಾಗ ನೆನಪಿಟ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡಿವಿ ನಾವು. ಏನಾರ ನೆನಪಿಡೋದಲ್ಲ, ಇದ್ದಿದ್ದೆಲ್ಲ ಖಾಲಿ ಮಾಡ್ಕೊಂಡು ಹೋಗೋದ ಅಧ್ಯಾತ್ಮ ಇಲ್ಲ ಅಷ್ಟೇ. ತುಂಬ್ಕೊಂತ ಹೋದಿ ಸಂಸಾರ, ಖಾಲಿ ಮಾಡ್ಕೊಂತ ಹೋದಿ ಅದೇ ಸನ್ಯಾಸ. ಈಗ ಮನಿ ಐತಿ, ಮನಿ ಏನಿರ್ತೈತಿ, ಸಾಮಾನು ಇಟ್ಕೊಂತ ಬಂದಿ, ತುಂಬ್ಕೊಂತ ಬಂದಿ ಸಂಸಾರ, ಖಾಲಿ ಮಾಡ್ಕೊಂತ ಹೋದಿ ಸನ್ಯಾಸ. ಈಗ ಮನ್ಯಾಗ ಒಬ್ಬ ಗಂಡ ಹೆಂಡತಿ ಹೋಗ್ಬೇಕಂತ ಒಂದು ರೋಡ್ ಎರಡಾದ ಮದುವೆ ಮಾಡ, ಹೌದಾ? ಎರಡಾದ್ಮೇಲೆ 4 ಮಕ್ಕಳ, ಅವ್ರಿಗೆ 4 ಮಂದಿಗೆ 4 ಕರ್ಕೊಂಡ್ ಬಂದ್ರು, 8 ಮಂದಿ ಆದ್ರು. 8 ಮಂದಿ ಮನ್ಯಾಗ ಇರ್ತಾರ ಅವರು. ಅವು 8 ಹೊರಬೋದು, ಇವು 2 ಉಳಿದು. 2ರಾಗ ಒಂದು ಮ್ಯಾಲ ಹೊತ್ತು ಮತ್ತೆ ಒಂದ ಉಳಿತಷ್ಟ. ಮೊದಲು ಹೆಂಗೆ ಅಷ್ಟೇ. ಏನು ಇದು ಇಲ್ಲ ಸಂಸಾರ. ತುಂಬ್ಕೊಂತ ಹೋದಿ ಸಂಸಾರ, ಖಾಲಿ ಮಾಡ್ಕೊಂತ ಹೋದಿ ಅದೇ ಸನ್ಯಾಸ. ಅಲ್ಲಮ್ಮ ಪ್ರಭುವಿಗೆ ಯಾರೋ ಕೇಳಿದ್ರು, ಎಷ್ಟು ಒಂದು ಶಬ್ದದೊಳಗೊಂದು ವಚನ ಬರಲ್ಲಮ್ಮ. ಅಲ್ಲಮ್ಮ ಪ್ರಭುವಿಗೆ ಕೇಳಿದ್ರು, ಏನು ಒಂದಿಷ್ಟು ಸಮಾಧಾನ ಸಿಗಬೇಕಾದ್ರ ಒಂದಿಷ್ಟು ಏನಾದ್ರು 1-2 ಮಾತು ಹೇಳಿ ತಲೆಯಾಗ ಇಟ್ಕೊಂಡು ಹೋಗ್ತೀನಿ ಅಂತ ಭಕ್ತ ಕೇಳಿದ್ರ, ಅಲ್ಲಮ್ಮ ಅಂದ, ತುಂಬಿಕೊಳ್ಳೋದು ಅಧ್ಯಾತ್ಮ ಅಲ್ಲೋ, ತಲೆಯಾಗ ಏನಿರ್ತೈತಿ ಖಾಲಿ ಮಾಡ್ಕೊಂಡು ಹೋಗೋದು ನಿಜವಾದ ಅಧ್ಯಾತ್ಮ. ಬಯಲು ಮಾಡಬೇಕು ಅನ್ನೋ ಸುಮ್ಮನೆ ಒಂದು ಶಬ್ದ ಬರದ, ಬಯಲನ್ನೇ ಬಿತ್ತಿ, ಬಯಲನ್ನೇ ಬೆಳೆದು, ಬಯಲೊಳಗೆ ಬಯಲಾಯಿತು. ಬಯಲು ಜೀವನ, ಬಯಲು ಭಾವ, ಬಯಲೊಳಗೆ ಬಯಲಾಯಿತು. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದ, ನಾನಿಮ್ಮ ಪೂಜಿಸಿ ಬಯಲಾದೆ ಗುಹೇಶ್ವರ. ಏನು ಒಂದು ಶಬ್ದದೊಳಗೆ ಅಧ್ಯಾತ್ಮ ತುಂಬಿಟ್ಟಾರಲ್ಲ ಪ್ರಭು. ಚಂದ ಇದೆ. ನಾವು ಯಾವುದು ನಂದು ಅಂತ ಬಡದಾಡ್ತೀವಲ್ಲ, ನಾವು ಯಾವುದಕ್ಕೆ ಬಲ, ಮನೆ, ಸಂಪತ್ತು, ಅಧಿಕಾರ, ಬಂಧು ಬಾಂಧವರು, ಇದೆಲ್ಲ ನಂದು ಅಂತ ನಾ ಬಡದಾಡಿದ್ವಿ. ಅಲ್ಲಮ್ಮ, ಈ ಜಗತ್ತು ಯಾವುದಕ್ಕೆ ನಂದು ಅಂತು ಅದು ಜಗತ್ತಿಗೆ, ಅದಕ್ಕೆ ಅಲ್ಲಮ್ಮ. ಇದು ನನ್ನ ಅಲ್ಲ, ಇದು ನನ್ನ ಅಲ್ಲ, ಇದು ನನ್ನ ಅಲ್ಲ. ಯಾವುದು ಎಲ್ಲವನ್ನು ಅಲ್ಲಗಳನ್ನು ಅವನೇ ಅಲ್ಲವನಾಗಿ ಅಲ್ಲಮ ಪ್ರಭುದೇವರ ಅಲ್ಲಮ. ಭಯ ಏನು ಹೇಳಿದ್ರೆ ಏನು ಇಲ್ಲ, ಸುಮ್ಮನೆ ತಲೆ ಖಾಲಿ ಮಾಡ್ಕೊಳೋ, ಏನು ತಲೆಯಾಗಿಟ್ಕೋಬೇಡ. ಗುರು ಬೋಧಿಸಿದ್ದು ಶಿಷ್ಯನ ಎದೆಯೊಳಗೆ ಬಿತ್ತಿದ ಬೀಜ ಬಯಲುವುದೇ, ಶಿಷ್ಯ ಬೆಳೆದಿದ್ದು ಬಯಲು. ಗುರುವಿನ ಬೋಧನೆ ಬಯಲು, ಶಿಷ್ಯನ ಸಾಧನೆ ಬಯಲು. ಇದು ಜೀವನ. ಏನು ಅಲ್ಲಮ ಬೋಧಿಸಿದ್ದು ಏನಿಲ್ಲ, ಸುಮ್ಮನೆ ತಲೆ ಖಾಲಿ ಮಾಡ್ಕೊಳ್ಳೋದು. ಅಧ್ಯಾತ್ಮ ಅಂದ್ರೆ ಏನಾದ್ರು ಮನೆ ಮಠ ಬಿಟ್ಟು ಎಲ್ಲರ ಮುಖ ಗಂಟು ಹಾಕೊಂಡು ಇದು ಬಿಟ್ಟುಕೊಂಡು ಎಲ್ಲರ ಕೂಡುದಲ್ಲ. ನೀ ಎಲ್ಲರ ಕೂಡು, ಮನ್ಯಾಗಿರೋ ಪ್ರಶ್ನೆ ಇಲ್ಲ. ತಲೆ ಖಾಲಿ ಮಾಡ್ಕೊಂಡು ಕುಂತಿ ಅಂದ್ರ ನೀ ಹಿಮಾಲಯದೊಳಗಿದ್ರು ತಲೆಯಾಗ ಮನಿ ಇತ್ತು ಅಂದ್ರೆ ನೀ ಸಂಸಾರಿ. ನೀ ಮನ್ಯಾಗಿದ್ದು ಸಹಿತ ತಲೆ ಬೈಲಿತ್ತು ಅಂದ್ರೆ ನೀ ನಿಜವಾದ ಸಂತ ಸನ್ಯಾಸಿ ಅಷ್ಟೇ. ಮನಿ ಹೆಂಡತಿ ಮಕ್ಕಳು ಮುಖ್ಯ ಅಲ್ಲ, ಖಾಲಿ ಮಾಡ್ಕೊಳ್ಳೋದು ಮುಖ್ಯ. ತಲೆ ಖಾಲಿ ಮಾಡ್ಕೊಳ್ಳೋದಷ್ಟೇ. ಗುರು ಬೋಧಿಸಿದ್ದು ಬಯಲು ಬೋಧಿ, ಶಿಷ್ಯ ಕೇಳಿದ್ದು ಬಯಲು.
ಬಯಲು ಜೀವನ, ಬಯಲು ಭಾವನ. ಇಲ್ಲಿರುವುದೇನೈತಿ? ಜೀವನ ಒಂದು ಕ್ಷಣ ಮನುಷ್ಯ ಹೀಗೆ ನೋಡಿ ಬಿಟ್ರೆ ಏನೂ ಇಲ್ಲ, ಇದು ಬರೀ ಬಯಲಷ್ಟೇ. ಈಗ ತಂದೆ ಅನ್ನೋ ಒಂದು ಶಬ್ದ ಐತಿ. ತಂದೆ ಅನ್ನುವ ಶಬ್ದ ಹೆಂಗ್ ಬಂತು? ತಂದೆಗೆ ತಂದೆ ಅಂತ ಯಾಕಂದಿವಿ, ತಾಯಿಗೆ ತಾಯಿ ಅಂತ ಯಾಕಂದಿವಿ? ಮನುಷ್ಯನ ಜೀವನ ಐತಲ್ಲ, ಮನುಷ್ಯ ಎಲ್ಲಿಂದ ಬಂದ? ಎಲ್ಲಿಂದ ಬಂತು ಅಂದ್ರೆ ನಾವೇನಂತೀವಿ, ತಾಯಿಯ ಗರ್ಭದಿಂದ ಬಂತು. ತಾಯಿಯ ಗರ್ಭದೊಳಗಿರುವುದಕ್ಕಿಂತ ಮೊದಲು ಎಲ್ಲಿದ್ದೆ? ತಂದೆಯಲ್ಲಿ ಸಪ್ತ ಧಾತುಗಳ ರೂಪದೊಳಗೆ. ತಂದೆಗೆ ಬರುವುದಕ್ಕಿಂತ ಮೊದಲು ಎಲ್ಲಿದ್ದೆ ಅಂದ್ರೆ ಅನ್ನದೊಳಗಿನ ರಸವಾಗಿದೆ. ಅನ್ನ ಎಲ್ಲಿಂದ ಬಂತು ಅಂದ್ರೆ ಸಸ್ಯಗಳೊಳಗೆ, ಸಸ್ಯದ ರೂಪದೊಳಗೆ ನಾನಿದ್ದೆ. ಸಸ್ಯ ಎಲ್ಲಿಂದ ಬಂದು ಅಂದ್ರೆ ಪಂಚ ಮಹಾಭೂತಗಳಿಂದ ಬಂದು ಅಂದ್ರೆ ಪಂಚ ಮಹಾಭೂತಗಳ ರೂಪದೊಳಗಿದ್ದೆ. ಪಂಚ ಮಹಾಭೂತಗಳಿಗೆ ಬರುವುದಕ್ಕಿಂತ ಮೊದಲು ಎಲ್ಲಿದ್ದೆ ಅಂದ್ರೆ ಬಯಲೊಳಗಿದ್ದೆ. ನಾನು ಬಯಲೇ ಆಗಿದ್ದೆ. ನಾನು ತಂದೆ ಅಂತ ನನ್ನ ತಂದೆಗೆ ಯಾಕೆ ಕರೆದೆ ಅಂದ್ರೆ ನಾನು ಬಯಲೊಳಗಿದ್ದೆ. ಬಯಲಿನಿಂದ ಪಂಚ ಮಹಾಭೂತಗಳಿಗೆ ತಂದೆ, ಪಂಚಭೂತಗಳಿಂದ ಸಸ್ಯಗಳಿಗೆ ತಂದೆ, ಸಸ್ಯಗಳಿಂದ ತಂದೆಯ ಅನ್ನಕ್ಕೆ ತಂದೆ, ಅನ್ನದಿಂದ ಸಪ್ತ ಧಾತುವಿಗೆ ತಂದೆ, ಸಪ್ತ ಧಾತುವಿನಿಂದ ತಾಯಿಯ ಗರ್ಭಕ್ಕೆ ತಂದೆ, ತಾಯಿಯ ಗರ್ಭದಿಂದ ನೀನು ಭೂಮಿಗೆ ತಂದದ್ದಕ್ಕಾಗಿ ನೀನು ನನಗೆ ತಂದೆಯಾದೆ. ಇದು ತಂದೆ. ಇನ್ನೊಬ್ಬರಿಗೆ ಬದಲಾವಣೆ ಮಾಡೋದಲ್ಲ, ನಾನು ಬದಲಾವಣೆ ಆಗಬೇಕು, ನಾನು ಪರಿವರ್ತನೆಯಾಗಬೇಕು. ನಾನು ಸಂಕಲ್ಪ ಮಾಡಬೇಕಾಗಿ ಕಷ್ಟ ಇದೆ. ನಾನು ಏನು ಸಂಕಲ್ಪ ಮಾಡಬೇಕು ಅಂದ್ರೆ ನಾನು ಒಳ್ಳೆಯವನಾಗಬೇಕು, ನಾನು ಒಬ್ಬ ಸಂತನಂತೆ ಬದುಕಬೇಕಷ್ಟ ಇದೆ. ಸಂಕಲ್ಪ ಮಾಡುವುದು ನಿನ್ನೆ ನಾನು ಹೆಂಗರೇ ಇರಲಿ, ನಿನ್ನೆ ಕಣ್ಣು ಕೆಟ್ಟದ್ದು ನೋಡಿರಬಹುದು, ಕಿವಿ ಕೆಟ್ಟದ್ದು ಕೇಳಿರಬಹುದು, ಕೈ ಕೆಟ್ಟದ್ದು ಮುಟ್ಟಿರಬಹುದು, ನಿನ್ನೆ ಇಂದಲ್ಲ. ಈ ಕ್ಷಣ ಇಲ್ಲಿ ಕುಂತಾಗ ನಾನೊಬ್ಬ ಒಳ್ಳೆಯ ಮನುಷ್ಯನಾಗಬೇಕು ಅನ್ನುವ ನಾನೊಬ್ಬ ಒಳ್ಳೆಯ ಮನುಷ್ಯನಾಗಬೇಕು ಅನ್ನುವ ಸಂಕಲ್ಪ ನಿನ್ನ ಎದೆಯೊಳಗೆ ಈ ಕ್ಷಣಕ್ಕೆ ಈ ಸಂಕಲ್ಪ ಬಂದ್ರೆ, ಯಾರ ಎದೆಯಾಗಿ ಈ ಸಂಕಲ್ಪ ಬಂದೈತಿ ಆ ಸಂಕಲ್ಪ ಹೊತ್ತವರೆಲ್ಲ ಸಂತರಾಗಿ ಬಿಡ್ತಾರೆ. ಇದು ಸಂಕಲ್ಪದ ಫಲ. ಇದು ನಾನು ಸಂಕಲ್ಪ ಮಾಡೋದು ಹೊಸದಾಗಿ, ಹೊಸ ವಿಚಾರದಿಂದ ಮನುಷ್ಯ ಇಲ್ಲಿ ಬದುಕಬೇಕಾಗ್ತದೆ. ಸಂಕಲ್ಪ ಮಾಡಿಕೊಳ್ಳೋರಿಗೆ ಭಕ್ತರು ಅಂತಾರೆ ಅಷ್ಟೇ. ಭಕ್ತರು ಅಂದ್ರೆ ಬಡ ಬಡ ಗಪ್ಪನೆ ಬಂದ ಅವುಗಳಿಗೆ ನಮಸ್ಕಾರ ಮಾಡಿ ಕಲಸಕ್ಕೆ ಇಸ್ಕೊಂಡು ಹೋಗೋರಲ್ಲ. ಸಂಕಲ್ಪ ಮಾಡಬೇಕು. ಇರುವುದಿಲ್ಲ ಅಂತ ಬರ್ತಾರ, ನಮಸ್ಕಾರ ಮಾಡ್ತಾರ, ಸಕ್ರೆ ಇಸ್ಕೊಂತಾರ, ಮತ್ತೆ ಎಷ್ಟೋ ಮಂದಿ ಇಸ್ಕೊಂಡು ಸಕ್ರೆ ಎಣಿಸಿ ನಂಬರ್ ಹಚ್ಚೋರು ಇರ್ತಾರೆ. ನಾವು ಇರುವುದಿಲ್ಲ ಅಂತ ಅಪ್ಪಗಳು ಏನೋ ಕೊಟ್ಟಾರ, ಒಂದು ನೋಡೇ ಬಿಡಾಡಿಗೆ ಒಂದು ಏನ ಇಲ್ಲ. ಬಾಳ ಮಂದಿ ಹೇಳ್ತಿರ್ತಾರೆ, ಒಂದೇನ್ರ ಹೇಳ್ರಿ ಅಪ್ಪರ, ಯಾವಾಗ ನಂಬರ್ ಹೇಳ್ರಿ ಅಂತ. ಒಬ್ಬ ಗುರು ಆದವ ಭಕ್ತರಿಗೆ ನಂಬರ್ ಹೇಳೋರು ಗುರುಗಳಾಗೋದಿಲ್ಲ, ಭಕ್ತರಿಗೆ ನಂಬರ್ 1 ಮಾಡೋರು ಗುರುಗಳಾಗ್ತಾರೆ. ನಿಮ್ಮ ಅಪ್ಪಗಳ ಹಾನಿ ಮಾಡಿಕೊಂಡು ಬದುಕು. ಯಾವುದು ತಲೆಯಾಗಿ ಇಟ್ಕೊಳ್ಳಾರ್ದಲ್ಲ ಬದುಕಿದ್ರೆ ಅದಕ್ಕೆ ಸಮಾಧಿ ಅಂತ. ಸಮಾಧಿ ಅಂದ್ರೆ ಏನಲ್ಲ, ತಲೆಯಾಗಿ ಏನೂ ಇಲ್ಲ ಅಂತ ಬದುಕುದು. ಸ್ವಲ್ಪ ಬರ್ತಿರ್ತಾವ ಮತ್ತು ತೊಳೆಯುವುದು, ಸ್ವಲ್ಪ ಬರ್ತಿರ್ತಾವ ಮತ್ತು ತೊಳೆಯುವುದು. ಹೆಂಗ ಬೆಳಿಗ್ಗೆ ಎದ್ದಾಗ ನಿಮ್ಮ ಮನಿ ಕಸ ಹುಡ್ಕೊಂತೀರಿ, ಮನಿ ಕಸವೂ ನಿತ್ಯ ಹುಡುಕಿರಬೇಕು, ಮನದ ಕಸವೂ ನಿತ್ಯ ಹುಡುಕಿರಬೇಕು. ಇದೇ ಆಧ್ಯಾತ್ಮದ ಜೀವನ, ಇದನ್ನೇ ನಡೀತಾ ಇರಬೇಕು ಮನುಷ್ಯ. ಇದನ್ನು ಕಲಿಯುವುದಷ್ಟೇ. ಇಷ್ಟೆಲ್ಲ ದೊಡ್ಡ ಕುರ್ಚಿ ಮೇಲೆ ಕುಂತವ್ರು ದೊಡ್ಡವರಲ್ಲ, ದೊಡ್ಡ ಮನಿ ಕಟ್ಟದವರು ದೊಡ್ಡವರಲ್ಲ. ಯಾರು ದೊಡ್ಡ ಮನಸ್ಸಿದೆ ಅವರು ದೊಡ್ಡವರು, ಮಹಾಂತ ಅಂತ ಕರೀತಾರೆ. ಯಾರ ಮಹಾಂತಪ್ಪ ಅಂದ್ರೆ ಒಳಗೆದ್ದವನಷ್ಟೇ ಮಹಾಂತಪ್ಪ ಅಲ್ಲ. ಯಸ್ಯ ಆತ್ಮ ಮಹಾನ್ ಸಹ ಮಹಾನ್. ನಮ್ಮ ಮನಸ್ಸು ದೊಡ್ಡದಾತು ಅಂದ್ರೆ ನಾವೇ ಮಹಾಂತರು. ಮಹಾಂತನ ದೇವಿಗೆಯೇ ನಮ್ಮೊಳಗೆ. ನಮ್ಮ ಮನಸ್ಸು ವಿಶಾಲ ಆತು, ನಮ್ಮ ಮನಸ್ಸು ದೊಡ್ಡದಾತು ಅಂದ್ರೆ ನಾವೇನು ಪ್ರತಿನಿತ್ಯ ಮಹಾಂತಪ್ಪನ ಗದ್ದಿಗೆ ಹೋಗಿ ದೀಪ ಹಚ್ಚಬೇಕಾಗಿಲ್ಲ. ನಮ್ಮ ಮನಸ್ಸು ವಿಶಾಲ ಆತು, ನಮ್ಮ ಮನಸ್ಸು ಪವಿತ್ರ ಆತು ಅಂದ್ರೆ ನಾವು ಹೋಗಿ ಮಹಾಂತಪ್ಪನ ಜಗಲಿ ಮುಂದೆ ದೀಪ ಹಚ್ಚೋದು ಬೇಕಾಗಿಲ್ಲ. ನಾವಿಷ್ಟು ಸ್ವಚ್ಛ ಆತು ಅಂದ್ರೆ ಮಹಾಂತಪ್ಪನ ಬಂದು ನಮ್ಮ ಜಗಲಿಯ ದೀಪ ಆಗಿ ಮನ್ಯಾಗ ಇರ್ತಾನ. ಆತ ದೀಪವಾಗಿ ಬೆಳಗಬೇಕು. ಅಂತ ಒಂದು ಭವ್ಯ ಬದುಕು ತಮ್ಮೆಲ್ಲರಿಗೂ ಆಗ್ಲಿ ಅಂತ ಹೇಳಿ ಮಳಿನ ಸನ್ಯಾಸಿ ಆಗಿದ್ದಕ್ಕೆ ಸಮಾಜದ ಸಾವಿರಾರು ತಂದೆ ತಾಯಿಗಳಿಗೆ ಮಗನಾಗುವ ಯೋಗ್ಯತೆ ಬರಬೇಕು. ಇದು ಸನ್ಯಾಸದ ಸೌಭಾಗ್ಯ. ಅಂಥ ಪ್ರೇಮವನ್ನ
ಅಂಥ ಪ್ರೇಮವನ್ನು ನೀವೆಲ್ಲ ನಮಗೆ ಭಿಕ್ಷಾ ಕೊಡ್ತೀರಿ. ನೀವು ದಾನಿಗಳು, ನಾವು ನಿಮ್ಮ ಪ್ರೇಮವನ್ನು ಪಡೆದ ಭಿಕ್ಷಕರು. ನಾವು ನಿಮ್ಮ ಪ್ರೇಮ ಮಾಡುತ್ತದೆ. ಒಬ್ಬ ಸನ್ಯಾಸಿ ಸದಾ ಸುಖವಾಗಿರಬೇಕಾದ್ರೆ ನಿಮ್ಮ ಪ್ರೇಮ, ನಿಮ್ಮ ಸಹಕಾರ ಬಹಳ ದೊಡ್ಡದಿರುತ್ತದೆ. ಈ ಹಳ್ಳ್ಯಾಗ ಕಡ್ಡೆತ್ತಿರ್ತಾವ, ಅವು ಒಟ್ಟ ಹೋಗೋದಿಲ್ಲ ಮುಂದೆ. ಅವಕ್ಕೇನು ಅಂತಿರ್ತಿದ್ರೆ ದೇಸಾಯಿ ದೇಸಾಯಿ ಅಂತ ಕರಿತಿರ್ತಾರೆ. ಹಂಗೆ ನಿಮ್ಮ ದೇಸಾಯಿ ಅನ್ನೋ ಒಂದು ಶಬ್ದ ನಮಗೆ ಹಂಗ ತಗೊಂಡು ಹೋಗಂಥದ್ದು ಶಕ್ತಿ ಕೊಡ್ತಿರ್ತೈತಿ. ನಮ್ಮಪ್ಪರು ಅನ್ನೋ ಭಾವ. ಒಬ್ಬ ಸನ್ಯಾಸಿಯ ಶ್ರೀಮಂತಿಕೆ ಎಲ್ಲಿ ಐತಿ ಅಂದ್ರೆ ಮತ್ತೊಳಗೆ ಬಹಳ ಬಂಗಾರ, ಬೆಳ್ಳಿ, ಸಂಪತ್ತು, ಶಾಲೆ, ಕಾಲೇಜು ನಥಿಂಗ್ ಇರುತ್ತೆ. ಯಾವಾಗ ಒಬ್ಬ ಸನ್ಯಾಸಿ ದೊಡ್ಡವಾಗ್ತಾನಂದ್ರೆ ಮಠದ ಬಂಗಾರ, ಬೆಳ್ಳಿ ಯಾವುದು ದೊಡ್ಡದು ಮಾಡೋದಿಲ್ಲ. ಇವರು ನಮ್ಮ ಅಜ್ಜರು ಅಂತ ನೀವು ಎದ್ಯಾಗ ಜಾಗ ಕೊಡ್ತೀರಲ್ಲ, ಅವ ಬಹಳ ದೊಡ್ಡವಾಗ್ತಾನೆ. ಅವ್ರು ಬಂಗಾರದಿಂದ ಹಾಕೊಳ್ಳಿ ವಿಜಯ ಮಾಡ್ತಾರೆ. ಅವ್ರು ಕೋಟ್ಯಾಂತರ ಭಕ್ತರ ಹೃದಯವನ್ನು ಸನ್ಮಾನದ ಮೇಲೆ ಇದ್ದ ಕಾರಣಕ್ಕೆ ಇವತ್ತು ಸುಮಾರು 115 ವರ್ಷ ಹಾಗೂ ವಿಜಯ ಮಾಸೋತ್ಸವನ್ನ ಮಕ್ಕಳಿಗೆ ಹೆಣ್ಮಕ್ಳಿಗೆ ತಿಳಿಯಬೇಕಾದ್ರೆ ಮೂಲ ಕಾರಣಕ್ಕೆ ವಿಜಯ ಮಾಸೋತ್ಸವ ಒಳ್ಳೆಯದಾಗ್ತದೆ. ನಿಮ್ಮೆಲ್ಲರ ಭಕ್ತರಿಗೆ ಸದಾಮರವನ್ನು ಹಾಗಾಗಿ ನಮ್ಮ ಕೊಪ್ಪಳದ ವಿಶ್ವವಿದ್ಯಾಲಯವರು ವಿಕಲ್ಪ ಮಾಡ್ತಾರೆ. ಹಿಂದೆ ಒಂದು ಮಾತಿ 19ನೇ ಶತಮಾನದಲ್ಲಿ ಒಂದು ಮಾತಿ ಸ್ವಾಮಿ ಆಂಧ್ರದಲ್ಲಿ ಕುಮಾರಸ್ವಾಮಿ ಶಿವೇಳ ವಿಜಯಮಾನ ಶಿವೇಳ ಈಗ ಹೆಂಗೆ ಇರ್ತದೆ ಹೊರತು ಮಕ್ಕಳನ್ನು ಹುಟ್ಟಿಗೆ ಈಗ ಹೆಂಗೆ ಇರ್ತದೆ ಮಕ್ಕಳ ಅಂತಂದ್ರೆ ನಮ್ಮ ವಿಕಲ್ಪ ಮಾಡ್ತಾರೆ. ಸ್ವಾಮಿ ಕೊಪ್ಪಳ ದೈವ ಇವರು ಜ್ಞಾನದ ಮೂಲಕವಾಗಿ ನಮ್ಮ ಕಾರ್ಯಕರ್ತರನ್ನ ರೀತಿ ಜಗತ್ತಿನ ಶುರು ಮಾಡ್ತಾರೆ. ಮತ್ತು ಕೊಪ್ಪಳ ದೈವಮುಖ ಸ್ವಾಮಿ ಇತ್ತೀಚೆಗೆ ಮಕ್ಕಳ ದೇವರ ಕ್ರಿಯಾತ್ಮಕ ಕೆಲಸ ಮಾಡಿದ್ದಾರೆ. ನೀವೊಂದು 5 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೂಡ ನೀಡಲಾಗಿದೆ. ಡಾಕ್ಟರ್ ಶಿವಶಂಕರ್ ಮುದ್ಗಲ್ ಶ್ರೀ ಶ್ರೀಮಠದ ಪರವಾಗಿ ಶ್ರೀಮತಿ ಸಂಗಮ ಕರಸ ಪಕ್ಕಿ ಅವರು ಕುಟುಂಬ ಪರಿವಾರದವರಿಗೆ ಶ್ರೀಮಠದ ವತಿಯಿಂದ ಈಗ ಸನ್ಮಾನ ಮಾಡಬೇಕು. ಅಲ್ಲಿ ಪ್ರಸಾದವನ್ನು ಮಾಡಬೇಕು, ಪ್ರಸಾದವನ್ನು ಎಡೆ ಮಾಡಬೇಕು. ಬೇರೆ ಬೇರೆ ರೀತಿಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಕಾರ್ಯಕರ್ತರು ಯಾರು ವಿಜಯ ಮಹಾಂತೇಶ್ವರರ ಜೀವನ ಚರಿತ್ರೆಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅಂತ ಪೂಜೆ ಪ್ರಕೃತಿ ಇವರು ಹೇಳುವರು ಲಾಸ್ಟಿಗೆ ಇಲ್ಲಿಯವರೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಚೆನ್ನ ಅಂತಕ್ಕಂತಹ ಬಸವಣ್ಣನವರ ವಚನಕ್ಕೆ ತಕ್ಕಂತೆ ನಡೆಯ ನುಡಿ ಚೆನ್ನದ ಬಗೆಗೆ
ಆಶೀರ್ವಚನವನ್ನು ನೀಡಿದಂತಹ ಪೂಜ್ಯ ಶ್ರೀಗಳಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು.